ಜನರು ಇತ್ತಿತ್ತಲಾಗಿ ಇಲ್ಲಿಗೆ ಬಂದು ಹೋಗುವುದು ಹೆಚ್ಚಾಗುತ್ತಿದೆ. ಯಾಕಿರಬೇಕು? ತುಂಗಾ ಸ್ನಾನದ ಪುಣ್ಯ ಗಳಿಸಲೇ? ಕಾರಣ ಅದಲ್ಲ. ಅಲ್ಲಿ ನೋಡು, ಇನ್ನು ಕೆಲವೇ ದಿನಗಳಲ್ಲಿ ಈ ವೃಂದಾವನ ಪೂರ್ತಿಯಾಗಬೇಕು. ಅದೇನು ಅಷ್ಟು ಅವಸರ? ವೃಂದಾವನ ಪೂರ್ತಿಯಾಗುವುದಕ್ಕೂ ಬರುತ್ತಿರುವ ಈ ಜನರಿಗೂ ಯಾವ ಸಂಬಂಧ? ಯಾರೋ ಪುಣ್ಯಾತ್ಮರು ಅಂದು ಇಲ್ಲಿಗೆ ಬಂದು ಈ ವೃಂದಾವನವನ್ನು ಪ್ರವೇಶಿಸಲಿದ್ದಾರೆ. ಅದು ಸಜೀವರಾಗಿ. ಸಜೀವ ವೃಂದಾವನದ ಪ್ರವೇಶವೇ? ಆಹಾ, ಒಂದು ಅದ್ಭುತ! ಇದೊಂದು ಅಘಟಿತ ಘಟನೆ. ನಾವು ದೂರದಲ್ಲಿದ್ದು ಮುಂದಿನ ಘಟನೆಗಳನ್ನು ನೋಡುತ್ತಾ ಅವುಗಳಲ್ಲಿ ಸಹಭಾಗಿಯಾಗೋಣ. ನಡಿ, ಈಗ ಹೋಗೋಣ. ಏಯ್ ಬಾರ. ಆಗಲಿ. ಹೂವು ಬೇಕೆ ಹೂವು ಪರಿಮಳ, ಹೂವು ಬೇಕೆ ಹೂವು ಪರಿಮಳದ, ಹೂವು ಬೇಕೆ ಹೂವು ಪರಿಮಳದ, ಪರಮ ಪುರುಷ ನಮ್ಮ ಕೃಷ್ಣನ ತೋಟದ, ಪರಮ ಪುರುಷ ನಮ್ಮ ಕೃಷ್ಣನ ತೋಟದ, ಹೂವು ಬೇಕೆ ಹೂವು ಪರಿಮಳದ, ಹೂವು ಬೇಕೆ ಹೂವು ಪರಿಮಳದ. ಏ, ಲಘು ಲಘು ಕೆಲಸ ಮುಗಿಸ್ರಿ. ಬೆಳಗಾಗೋದ್ರೆ ಮುಗಿದು ಸಾಜಾಗಿರ್ಬೇಕು. ಓಯ್, ಮತ್ತೆ ನೋಡ್ಕೊತಿಂತಿ ಗಡಗಡ ಹೋಗಿ ಹಾಕ್ಬಾರ್ದ? ಏ, ನಾಟಕ ಮಾಡ್ಲಿಕ್ಕೆ ತಲೆ ಮೇಲೆ ಕಲತ್ಕೊಂಡು ಏಟ್ ಅವಸರ ಮಾಡ್ತಿ ಯಪ್ಪ? ಏನ ದಿನ ಕುಂದ್ರದಿನ ಒಳಕ್ ಹೋಗಿ ಏಟ್ ಮಾತಾಡ್ತಿ ಮೂಬಲಿಕೆ? ಒಂದ್ ಅಂದ್ರೆ 10 ಅಂತೀಯಲ್ಲ. ಕೆಲಸ ನೋಡಂದ್ರ ಮಾರಿ ನೋಡಿದ್ರ ಹತ್ತಾಕ ಇನ್ನ ಹತ್ತಾಕೈತಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಮಸ್ತ್ ಅದು ಬಿಡು. ಆತ ಸುತ್ತ ಹೋಗಿ ಕೆಲಸ ಮಾಡು. ಇಲ್ದಿದ್ ಪಂಡ್ರಿಗೆ ಬೇಡ, ಹೋಗು. ಓಯ್, ಏನ್ ಬಾಯ ಶಿವಣ್ಣ, ಇಂತ ಯಾವ ಕಡೆ ಹೊಂಟಿದಿ? ತಲೆ ಮೇಲೇನೋ ಹತ್ತಿಯಲ್ಲ, ಏನದು? ಸಂಸಾರಿಯಪ್ಪ, ಸಂಸಾರ. ಈ ಭೂಮಿಗೆ ಬಂದು ಬಿದ್ದ ಮೇಲೆ ಹೊರಾಕ ಬೇಕಲ್ ಮತ್ತೆ ಎಲ್ಲಿ ಬಿಟ್ಟೈತದು? ಯಾರಿಗೂ ಬಿಟ್ಟಿಲ್ಲ ಯಪ್ಪ. ವಾಜ್ಪಿ ಮಾತು, ವಾಜ್ಪಿ ಮಾತು. ಒಬ್ಬ ಹೊಂಟಿದಿ, ಜೋಡಿಗೆ ಆಗಿಲ್ಲೇನು? ಎಲ್ಲ ಇವಳ ಹೌದಾ? ಇವಳು ಹೇಳ್ತೆ ಬರ್ತಾಳ್ರಿ, ಬರ್ತಾಳ ತಗೋರಿ. ದಾರ್ಯಾಗಾರು ಸಿಕ್ಕಿದಾರ, ನಿಂತು ಫಂಟ್ ಹೊಡೆದ ಬರ್ತಾಳ್ರಿ. ಯಪ್ಪ, ಯಾಕೆ ಒಂದಿಟ್ಟು ನೀರು ಹಣಿಸ್ತೀರಾ? ಎಂತ ಮನುಷ್ಯ ಒಬ್ಬ ನೀನು. ಎಡು ಬಿದ್ರ ತುಂಗಾ ನದಿ ಐತಿ, ಕಲ್ ಸಕ್ಕರೆ ಅಂತ ನೀರು ಕೊಡ್ತಾಳು, ಕುಡಿದು ಹೋಗ್ಬಾರ್ದ? ಹೌದ್ರಿ, ನೀವು ಒಂದು ಮಾತು ಖರೇರಿ. ಕಲ್ ಸಕ್ರಿ ಅಂತವ್ರ ಮೋಸ ಮಾಡವ್ರಿ. ಸವಿ ಅಂತ ಹಂತ್ಯಾಕ್ ಹೋದ್ರ ಸವಿಗಾರ್ತಿ ಒಳಗ ಜಪ್ಪು ಬಿಡ್ತಾಳ್ರಿ. ಯಪ್ಪ, ನನಗ ಇಜಾಕ್ ಬರಂಗಿಲ್ರಿ. ಯಾಕ ನೀರಿಲ್ಲೇನ್ರಿ ಹಂಸಾಕ? ಅದಕ್ಕೆಲ್ಲ ಹೇಳಿದ್ದು. ಅದೋ ತಡಿ, ತಂದು ಹಳಿಸ್ತೇನೆ. ಸಾಕಾ? ಸಾಕ್ರಿ ಅಪ್ಪ, ಪುಣ್ಯ ಬಂತು ಬಿಡ್ರಿ ನಿಮ್ಗೆ. ಅಲ್ರಿ, ಇಲ್ಲೇನ್ ಕಟ್ಟೋದ್ ನಡೆದೈತ್ರಿ? ಅದು ಒಂದು ಮನಿನ ಹಣ್ಣು. ಇದೆಂತ ಮನಿರಿ? ಮತ್ ಇದ್ರಾಗ ಯಾರು ಬಂದಿರ್ತಾರು? ಅಂತವ್ರೊಬ್ರು ಬಂದಿರ್ತಾರ ಕಟ್ಟಾಕತ್ತಾರು, ಇಲ್ದಿದ್ರೆ ಯಾಕೆ ಕಟ್ಟಾರು? ಛೇ, ಇರ್ಬೇಕನ್ನೋರು ಯಾರು ಬರಂಗಿಲ್ಲ ತೆಗಿರಿ. ಇನ್ನ ಬಂದ್ರ ಇಲ್ಲದವ್ರ ಬರ್ಬೇಕು ನೋಡ್ರಿ. ಇದ್ರಾಗ ಮಾತ್ರ ಜೀವಂತಿದ್ದವ್ರ ಬಂದಿರ್ತಾರಂತ ಸುದ್ದಿ ಆಗೈತಿ. ಏನ್ ತಿರ್ಪಟ್ಟ ಆತಲ್ರಿ ಜಗತ್ತಿನ ವ್ಯವಹಾರ. ಏ, ಇತ್ತಾಗೇನ್ ಕೇಳ್ಕತ್ತಿರ್ಲಿ, ಲಗು ಲಗು ಕೆಲಸ ಬಂದಿದ್ರೆ. ಏ, ನೀ ಕೆಲಸ ಆತಲ್ಲ ಬಂದ್ರಿ, ನೀರಡಿಕೆ ಆಗಿತ್ತು, ನೀರು ಕುಡಿದ್ರಿ, ಇನ್ನೇನಿಂದು ಕೊಂಡಿನ ಏಟು ಜಬರ್ ಮಾಡ್ತಿರ್ಲ ಹಂಗ ಕೇಳಿದ್ನಪ್ಪ.
ಆಯ್ತಾಯ್ತು ಓಕೆ ತಗೋರಿ ಓಕೆ. ನನ್ ಬಿಟ್ಟಾನಂದಲ್ಲೋ ಸರ್ದಾರ. ಹ್ಞೂ ನೀ ಸಿಕ್ಕರ್ ಜೋಡಿ ಪಂಟ್ ಹುಡ್ಕೊತ ನಿಂದ್ರು ನೀ ಬರೋತನ ನಾನು ನಿಂದಿರ್ಬೇಕಾ? ಹೋಗ ಹಳಿ ಮೂಡಿ. ಆ? ಏನಂತಿ? ಹಳಿ ಮುಳಿನ? ಹೌದ ನೆಗಳ ಹಳಿ ಮುಳಿ ಹಳಿ ಮುಳಿ. ಏ ಹಿರಿಯ, ನೀನ್ ಏನ್ ಕಟ್ಟಾಕ್ತಾರ? ಅಲ್ಲಿ ಕೂತಾರಲ್ಲ ಅವ್ರನ್ನ ಕೇಳು. ನಾ ಕೇಳಿದ್ರೆ ಸುಟ್ಟಿ ಬರ್ತಾರ ಅವರು. ಇದೇನ್ರಿ ಇದು? ಇಲ್ಲಿ ಕಟ್ಟಾಕ್ ಹಾಕಿದ್ದು? ಮತ್ತ ನೀವ ಏನ್ರಿ ಇದನ್ನೆಲ್ಲ ನೋಡ್ಕೊಳ್ಳೋರು? ಹೌದು, ನಾನು ನಡ್ಕೊಳ್ತಾ ಇದ್ದೀನಿ. ಯಾವ ರೀ ಇವನ್ನ? ಮಹಾರಾಜರು. ಯವ್ವ, ಮಹಾರಾಜರ? ಇದೇನ್ ಕಟ್ಟಾಕತ್ತಿದ್ದು ಅಂತ ಕೇಳಿದಲ್ಲ, ಇದು ಒಂಥರ ಇರೋ ಮನಿನ ಅನ್ನು. ಅಯ್ಯ, ಇದ್ಯಾಂತ ಮನ್ರಿ? ಇದ್ರಾಗ ಹೆಂಗಿರ್ತಾರ ಮಂದಿ ಜೀವಂತ? ಎಲ್ಲೋ ಸತ್ತವ್ರಿಗೆ ಸಮಾಧಿ ಬೇಕು ತೆಗಿರಿ. ಅನ್ನು ಸಮಾಧಿನ ಅನ್ನು. ಆದ್ರ ಇದ್ರಾಗ ಸತ್ತವ್ರು ಇಡಾನಿಲ್ಲ. ಜೀವಂತ ಇದ್ದವ್ರ ತಾನಾಗೆ ಬಂದ್ ಕುಂದಿರ್ತಾರ ಇದ್ರಾಗ. ಯವ್ವ ಶಿವನ, ಇದ್ರಾಗ ಹೆಂಗಿರ್ತಾರ್ರಿ ಜೀವಂತ? ಉಸಿರು ಕಟ್ಟಾನಿಲ್ಲ ಅವ್ರಿಗೆ? ಅದ ಮೋಜ್ ಅದ ನೋಡಿ ಇದ್ರಾಗ. ಅದ್ ಹೆಂಗ ಅನ್ನೋದು ಯಾರಿಗೂ ತಿಳಿಯಾನಿಲ್ಲ, ನಮ್ಮಂಥವ್ರಿಗೆ. ಏ ಮಾತಿಗೆ ಹಚ್ಚಿದೀನಿ ಅಗಳೇ. ಬಲೇ ಮಾತಿನ ಹೆಣ್ಣು ನೋಡ್ ನೀನು. ಬಾ ಬಾ, ಮಾತಿನ ಮಲ್ಲಾಗ್ಬೇಡ ಬಾ ನೀನು. ಅಯ್ಯ, ಬರ್ತೀನಿ ತಡೀಲ. ಅಷ್ಟೇ ಕೈಕಾಲ್ ಗಡಿಸ್ತೀನಿ. ನೀನ ನಾ ಬಂದ್ರೆ ಬರ್ತೀನಿ. ಬರ್ರಿ. ನಡಿ, ದಾರಿ ಹಾಕೊಳ್ಳೆ ಬೇಡ ಹೋಗ. ಹ್ಮ್ ಮಹಾರಾಜರು ಬಯಸುತ್ತಾರೆ. ಮಹಾರಾಜರು ಸ್ವಸ್ತಿ ಶ್ರೀಮಂತ ವಿದ್ಯಾವಿಭೂಷಣ ವಿದ್ಯಾಭಿಮಾನಿಯಾದ ಶ್ರೀಮಂತ ರಾಜಾಧಿರಾಜ ಚೇವಪ್ಪ ನಾಯಕರು ವಿಧಿತಪಡಿಸುವ ರಾಜಾಜ್ಞೆ ಏನೆಂದರೆ, ಶ್ರೀಮದ್ ಪರಮ ಪೂಜ್ಯ ಪರಮಹಂಸ 1008 ಶ್ರೀಗಳಾದ ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ನಾಳೆ ಪ್ರಾತಃ ಕಾಲ ಸೂರ್ಯೋದಯದ 2 ಗಳಿಗೆ ನಂತರ ವೃಂದಾವನವನ್ನು ಪ್ರವೇಶಿಸುವ ಮುಹೂರ್ತ ನಿರ್ಣಯಿಸಿದ್ದಾರೆ. ಪರಮ ಪೂಜ್ಯರು ಸರಿಯಾಗಿ ಯಾವ ಹೊತ್ತಿಗೆ ಅಲ್ಲಿಗೆ ಆಗಮಿಸುತ್ತಾರೆ, ಅಷ್ಟೊತ್ತಿನ ಒಳಗಾಗಿ ಸಂಪೂರ್ಣ ವೃಂದಾವನವು ಪ್ರವೇಶಕ್ಕೆ ಯೋಗ್ಯವಾಗುವಂತೆ ಸರ್ವ ಸಿದ್ಧವಾಗಿರಬೇಕು. ಇದಕ್ಕೆ ತಪ್ಪಿದರೆ ದಂಡ ಕೊಡಬೇಕಾದೀತು. ಧರ್ಮೇಶ್ ಶ್ರದ್ಧವಾನ್ ಚೇವಪ್ಪ ನಾಯಕ. ಕೃಷ್ಣನ ನೋಡದ ಪರಮ ಪುರುಷನಮ್ಮ
ಬಸವನ. ಆ ಮನೆ ಕಥೆ ಏನು ನೋಡ್ಬೇಕಲ್ಲ. ನೋಡೋಣ. ಈಗ ನಾವು ಅದೃಶ್ಯರಾಗೋಣ. ಹೂವು ಬೇಕೆ ಹೂವು ಪರಿಮಳದ ಹೂವು ಬೇಕೆ ಹೂವು ಪರಿಮಳದ ಹೂವು ಬೇಕೆ ಹೂವು ಪರಿಮಳದ ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಹೂವು ಬೇಕೆ ಹೂವು ಪರಿಮಳದ ಹೂವು ಬೇಕೆ ಹೂವು ಪರಿಮಳದ ನಾರಾಯಣ, ಏ ನಾರಾಯಣ, ಏನೋ ಮನಿ? ಏನಪ್ಪ? ಏನು ಕೊಡ್ಲಪ್ಪ ನಿನಗ? ಆ ಗಾಯತ್ರಿ ತಂದು ಹಾಲಿಟ್ಟು ಹೋಗಿದ್ದಲ್ಲ, ಅದನ್ನ ಬೆಕ್ಕು ಉಳಿಸಿ ಹೋತು. ಏನರೇ ಕೊಡ್ಲಪ್ಪ ನಿನಗ? ಕೊಟ್ಟೇನು ಅಂದ್ರ ಮನ್ಯಾಗ ಏನು ಇಲ್ಲ. ಇವ್ರಂತೂ ಆ ಚಂದ್ರಸಾನಿ ಮನೆಗೆ ಹೋಗಿ ಕೂತ್ರೆ ಈ ಕೈ ಹೆಸರೇ ಇರುವುದಿಲ್ಲ. ವೆಂಕಣ್ಣನ ಇದೇ ಕಾಣಿಸ್ತದೆ. ಹೌದು. ಛತ್ತಿಲಿಂದ ಇದೇ ಇರಬೇಕು. ಹೌದು ಹೌದು. ಯಾರೋ ಬರ್ತಾ ಕಾಣಿಸ್ತದ ಇತ್ತಾಗ. ಇವ್ರನ್ನ ಏನರೇ ಕೇಳಲಿಕ್ಕೆ ಬರ್ತಿರ್ಬೇಕು. ಕೈಯಾಗ್ತಾರೆ ವಾಲಿವ ಮುಗ್ದ ಹೋತು. ಅವ್ರು ಕೇಳಿದ್ದಕ್ಕ ಇವ್ರು ವ್ಯಾಖ್ಯಾನ ಮಾಡ್ಕೋತ ಕೂತ್ರ ಮನಿನ ಮರ್ತು ಬಿಡ್ತಾರೆ. ಏನ್ ಸಿಗ್ತದೋ ಮಣ್ಣು ಆ ಒಣ ಕಟ್ಗಿ ಮುರಿದಂಗ ಹಾಕ್ಯಾಟ ಮಾಡೋದ್ರಿಂದ. ಪುಣ್ಯಾಕ ಇವ್ರು ಮನ್ಯಾಗಿಲ್ಲ. ಬಂದವರು ಕೇಳ್ತಾರ ಮನ್ಯಾಗಿದ್ದಾರೇನು ಅಂತ. ಇಲ್ಲ ಅಂದ್ರ ಹೋಗ್ತಾರ. ಹೋಗ್ವಲ್ರ. ಆದ್ರೂ ಅವ್ರು ಎದಕ್ಕೆ ಬರೋ ಮುಂದೆ ನಾ ಹೆಂಗ್ ಹೊರಗೆ ಹೋಗ್ಲಿ? ಅವ್ರು ಬಂದು ಹೋದ್ಮೇಲೆ ಹೋದ್ರ ನಡಿ ಒಳಗೆ ಹೋಗೋಣ. ನಡ್ರಿ. ಅಷ್ಟಪುತ್ರ ಸೌಭಾಗ್ಯವತಿ ಭವ. ವೆಂಕಣ್ಣ ಇಲ್ಲೇನು? ಎಲ್ಲಿಗೆ ಹೋಗ್ಯಾನ? ಇದ್ದಾರೆ. ಇಲ್ಲೇ ಹೊರಗೆ ಹೋಗ್ಯಾರ. ಈಗ ಬರ್ತಾರೆ. ನೀವು ಬರ್ರಿ ಒಳಗೆ ಕೂಡ್ ಬರ್ರಿ. ನೀವು ಇಲ್ಲೇ ಕೂತಿರಿ, ನಾ ಹೋಗಿ ಅವ್ರು ಕರ್ಕೊಂಡ್ಬರ್ತೀನಿ. ಆಗಲ್ ತಾಯಿ, ಬಾರ. ನೀವು ಎಲ್ಲಿಗೆ ಹೋಗೋದದ ಅಲ್ಲಿಗೆ ಹೋಗಿ ಬರಬಹುದು. ನಾ ಎಲ್ಲಿಗೂ ಹೊಂಟಿಲ್ಲ, ಅವ್ರು ಕರ್ಕೊಂಡ್ಬರ್ಲಿಕ್ಕಂತ ಹೊಂಟೀನಿ. ಹಂಗಾದ್ರೆ ಅವ್ರು ತಿಳಿಸ್ರಿ. ಅವನು ಸಹಾಧ್ಯಾಯಗಳು 4 ಮಂದಿ ಸಿಗ್ತಾನ. ಅವ್ರು ನಾವು ಭೇಟಿ ಬಂದೀವಿ ಅಂತ ಅವಸರ ಏನೂ ಇಲ್ಲ. ತನ್ನ ಕೆಲಸ ತೀರಿಸಿಕೊಂಡ ಬರಬಲ್ಲಕವ. ಆತು. ಅಂದಂಗ ಇವ ವೆಂಕಣ್ಣನ ಮಗ ಅಂತ ಕಾಣಿಸ್ತದ. ಹೌದೇನು? ಹೌದು. ಲಕ್ಷ್ಮೀನಾರಾಯಣ ಅಂತ ಹೆಸರಿಟ್ಟಿವಿ. ನಾ ಬರ್ಲ್ಯಾ? ಹೋಗಿ ಬರ್ರಿ. ಇವನ ವೆಂಕಣ್ಣ ನಮ್ಗೆ ಏನು ತಿಳಿಸಿಲ್ಲ ನೋಡ್ರಿ. ಹೌದಲ್ಲ? ಈಗ ಯಾರ ಮನೆಗಂತ ಹೋಗ್ಲಿ, ಊಟದ ಹೊತ್ತು ಬೇರೆ ಆಗ್ಯದ. ಏನ್ ತಿಳ್ಕೊತಾರೋ ಏನೋ. ಭಗವಂತ, ಏನು ಹೊತ್ತು ತಂದೆಯಪ್ಪ ದೇವ್ರ ನನ್ನ ತಲೆ ಮ್ಯಾಲೆ. ಮನೆಗೆ ಬಂದವ್ರಿಗೆ ಊಟ ಇಲ್ಲ ಅಂತ ಹೇಳುದಾರೆ ಹೆಂಗ? ಯಾರ್ದಾರೆ ಮನೆಗೆ ಹೋಗ್ರಾಕ ಏನು ಬರ್ತದೋ ಬರ್ಲಿ. ಏ ಬಾರು. ಬಂದದ್ದೆಲ್ಲ ಬರಲಿ ಗೋವಿಂದನ ದಯನವಾಗಿರಲಿ. ಬಂದದ್ದೆಲ್ಲ ಬರಲಿ ಗೋವಿಂದನ ದಯನವಾಗಿರಲಿ. ಬಂದದ್ದೆಲ್ಲ ಬರಲಿ ಗೋವಿಂದನ ದಯನವಾಗಿರಲಿ. ಮಂದರ ಹರ ಗೋವಿಂದ ಮುಕುಂದನ ಸಂದರ್ಶನ ಬರಲಿ
ಅಲ್ಲಿಗೆ ಹೋಗಲೇಬೇಕು. ಹೋಗುವಳೆ. ನಾವು ವೀಕ್ಷಕರಲ್ಲವೇ? ತಡಬೇಕೆ? ಬನ್ನಿ ಹೋಗೋಣ. ನಾನು ಅಯ್ಯೋ ಹುಚ್ಚ, ಕಣಿ ಕೇಳು, ದಮಡಿ ನುಡಿಸ್ಲಿಕ್ಕ ನೀನ ಬೇಕಲ್ಲೇನೋ? ಬಾರು ಮಾರಾಯ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ನಮಗಿರಲಿ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ನಮಗಿರಲಿ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ನಮಗಿರಲಿ. ವಂದನಧರ ಗೋವಿಂದ ಮುಂದನ ಸಂದರ್ಶನ ಬಂದಿದ್ದರೆ ಸಾಲದೆ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ನಮಗಿರಲಿ. ಗೋವಿಂದನ ದಯ ನಮಗಿರಲಿ. ಶುರು ಆಗಲಿ. ಯಾವುದನ್ನ ಗುರುಗಳೇ? ಮಧ್ಯಮಾವತಿಯನ್ನೇ ತೆಗೆದುಕೋ. ಯಾಕ ಕೈ ಸ್ಥಿರ ಇಲ್ಲಲ್ಲ, ನಡಗುತ್ತಾವೆ ಯಾಕ? ಮನಸ್ಸು ಬ್ಯಾರೆ ಕಡೆ ಎಲ್ಲರೂ ಹೋಗೇದೇನು ಮತ್ತ? ಹೌದೇನು ಮತ್ತ? ಹೌದು, ನಿಮ್ಮಲ್ಲಿ ಮುಚ್ಚುಮರೆ ಮಾಡಲಾರೆ. ಇವತ್ತು ಇಲ್ಲಿಗೆ ಯಾರು ಬರುವವರಿದ್ದಾರೆಂದು ಗೊತ್ತಿರಬೇಕು ತಮಗೆ. ಯಾರು? ಸ್ವತಃ ಚೇವಪ್ಪ ನಾಯಕರೇ ಸಮಕ್ಷಮ ಕೇಳಲು ಬರುತ್ತೇವೆ ಎಂದು ಹೇಳಿ ಕಳುಹಿಸಿದ್ದಾರೆ. ಅವರು ಯಾವಾಗ ಬರುತ್ತಾರೋ ಏನು ಎಂದು ಎದೆ ಒಂದೇ ಸಮನೆ ಬಡಿದುಕೊಳ್ಳ ಹತ್ತಿರು. ಸ್ವರ ಪ್ರಸ್ತಾರ ಗೊತ್ತಿದ್ದು ರಾಗದ ಆಕಾರ ಕಾಣಲೊಲ್ಲದಾಗಿದೆ ಗುರುಗಳೇ. ಯಾಕ? ನಾ ಕಲಿಸಿದ್ದಿನ್ನೂ ಅವಗತ ಆಗಿಲ್ಲೇನು? ಆಗ್ಯದ ಆದರೂ ಆಯ್ತಾ ಹೊತ್ತಿಗೆ ತಪ್ಪಿ ಹೋಗ್ತದೆ. ಬರುವವರು ಬಹಳ ದೊಡ್ಡವರು, ಮೊದಲ ಸಲ ಕೇಳುವವರು, ಅಲ್ಲದೆ ಈ ವಿದ್ಯೆ ಬಲ್ಲವರು, ಯಾರ ಕೈಯನ್ನು ಹಿಡಿದು ನಿಲ್ಲಿಸುವಷ್ಟು ಜ್ಞಾನವುಳ್ಳವರು. ಅಂಥವ್ರೆದುರಿಗೆ ಅಂದ್ರ ಇಲ್ಲಿ ಕೇಳು ಚಂದ್ರಮತಿ, ಅಂಥವ್ರು ಬಂದಾಗನ ಗುರು ಪರೀಕ್ಷೆ ಆಗೋದು ಶಿಷ್ಯ ಪರೀಕ್ಷೆದ ಜೊತೆ ಜೊತೆ. ಸಂಗೀತ ಅಂದ್ರೆ ಅಕ್ಷರ ವಿದ್ಯೆ ಅಲ್ಲ, ಮೈಯಲ್ಲಿ ಇಂಗಿ ಹೋಗುವ ವಿದ್ಯೆ. ನಿನ್ನ ಬುದ್ಧಿ ಮನಸ್ಸು ಅಷ್ಟೇ ಅಲ್ಲ, ಮೈ ಕೂಡ ಶ್ರುತಿ ಮಾಡಿದ ವೀಣೆಯ ಹಾಗಿರಬೇಕು. ಯಾವಾಗ ಮಿಡಿದರು, ಯಾರ ಮಿಡಿದರು ಸುಸ್ವರ ಹೊರಡಬೇಕು. ಅದು ಎಲ್ಲ ಖರೆ. ಆದ್ರ ಹಿಂಗ ಮಾಡ. ನಿನಗ ಯಾವುದನ್ನ ನುಡಿಸೋದ್ರಾಗ ನಿರ್ಭಯ ಅನಿಸ್ತದಲ್ಲ ಅದನ್ನ ಮೊದಲು ಎತ್ಕೋ ಅಷ್ಟೇ. ಆದ್ರೆ ಶ್ರುತಿಗೆಡಬಾರದು. ಒಮ್ಮೆ ಮುಂದೆ ಹೋದ ಮೇಲೆ ತಪ್ಪಿತು ಅಂತ ಹೇಳಿ ಹಿಂದೆ ತಿರುಗಿ ಬರಬಾರದು ಅಷ್ಟೇ. ಮುಂದುವರ್ಸ. ಅದನ್ನೇ ಮುಂದುವರಿಸ್ಲಾ? ಮತ್ತೆ ಇಷ್ಟೊತ್ತ ತನಕ ಏನು ಹೇಳಿದೆ ನಾನು? ಮರ್ತೇನಾಗಲೇ? ಸರಿಯಾಗಿದೆಯಾ? ಇಲ್ಲ ಅಂತ ಯಾರಂದ್ರೆ? ಇಲ್ಲಿ ಕೇಳು. ವೀಣೆ ನುಡಿಸುವವನಿಗೆ ಪ್ರವೀಣ ಅಂತ ಹೆಸರು ಕೊಡು. ನಿರ್ಭಯವಾಗಿ ನುಡಿಸಿದ್ರೆ ವೀಣೆ ನಾವು ಹೇಳಿದಂಗೆ ಕೇಳ್ತದೆ. ಆದ್ರೆ ಸಂಪೂರ್ಣ ತಲ್ಲೀನತೆಯನ್ನು ಬೇರ್ತದ. ಒಮ್ಮೆ ನಾದ ಹಚ್ಚಿದ ಮೇಲೆ ಕಡ್ಕೋಬಾರ್ದು. ಇದು ನಿನಗೂ ಎಲ್ಲ ಗೊತ್ತದ. ಆದ್ರೆ ತಣ್ಣೀರಾಗಿ ಮುಳುಗೋ ಮೊದಲು ಮೈ ಹೆಂಗೆ ಒಲ್ಲೆ ಅಂತದಲ್ಲ ಹಂಗೆ ಹಿಂಜರಿತೀವಿ ಅಷ್ಟ ನೀನು. ಅವರು ಬರ್ತಾರೆಂಬೋ ಎದೆ ಬಡಿಕೆ, ಮತ್ತೇನೂ ಇಲ್ಲ. ಅದು ಇದ್ದದ್ದ. ಕುದುರೆಯ ಕುರುಪಟ ನನಗೂ ಕಿವಿಯಲ್ಲಿ ಯಾವಾಗಲೂ ಕೇಳಿಸ್ತಾನೆ ಇರ್ತದೆ. ಅಂದಂಗ ನಿನಗೂ ಕೇಳಿಸ್ತಿರ್ತದೇನು?
ನಿಜ, ಅವರೇ ಬಂದಿರಬಹುದು. ಈಗ ಹೆಂಗ್ ಮಾಡ್ಲಿ? ತಯಾರಾಗಿರಬೇಕು. ನಾನು ಯಾವಾಗಲೂ ಅದೇ ಸಿದ್ಧತೆಯಲ್ಲಿ ಇರ್ತೀನಿ. ಆಗಲೇ ಹೇಳಿದೆಲ್ಲ, ಕುದುರೆಯ ಕುರುಪಟ ಕೇಳಿಸ್ತಿರ್ಬೇಕು ಅಂತ. ಗುರುಗಳೇ, ನಾನೇ ಹೋಗಿ ಅವರನ್ನು ಸ್ವಾಗತಿಸುತ್ತೇನೆ. ನೀವೇಕೆ ತಾಯಿ ಇಲ್ಲಿಗೆ ಬಂದಿರಿ? ಹೌದು, ಬರ್ಬೇಕಾಯ್ತು. ಏನ್ ಮಾಡೋದು? ನಮ್ಮ ಮನೆಯವ್ರನ್ನ ಒಂದಿಷ್ಟು ಹೊರಗೆ ಕಳಿಸ್ತೀರಾ? ಕಳಿಸ್ತೀನಿ. ಗುರುಗಳೇ, ತಮ್ಮ ಧರ್ಮಪತ್ನಿಯವರು ಹೊರಗಡೆ ಕಾಯುತ್ತಿದ್ದಾರೆ. ಏನು? ಏನಿದು? ನೀ ಯಾಕೆ ಇಲ್ಲಿ ತನಕ ಬಂದಿ? ನಿನ್ನಂತ ಹಾಕಿ ಇಲ್ಲಿ ತನಕ ಬರಬಾರ್ದು. ನೋಡಿದವ್ರು ಏನಂದಾರು? ಅಂಬೋರು ಏನಾರ ಆಗಲಿ, ಅವ್ರದ್ದೇನು ಹೋಗ್ತದ? ನಾನೇನ್ ಮಾಡ್ಬೇಕು ಹೇಳ್ರಿ? ಅಂಥ ಪ್ರಸಂಗ ಬಂತು ಅಂತ ಇಲ್ಲಿ ತನಕ ಬರ್ಬೇಕಾಗ್ತದೆ. ಮನ್ಯಾಗ 4 ಅತಿಥಿಗಳು ಬಂದು ಕೂತಾರ, ಅದು ಮಧ್ಯಾಹ್ನ ಹೊತ್ನಾಗ. ಬಂದವ್ರನ್ನ ಹಂಗ ಉಪವಾಸ ಕಳ್ಸೋದೇನು? ನೀವು ನೋಡಿದ್ರ ಇಲ್ಲಿ ಬಂದು ಕೂತ್ರ ನಿಮಗೇನು ಲಕ್ಷಣ ಉಳಿಯಂಗಿಲ್ಲ. ಜಗತ್ತು ಪ್ರಳಯ ಆದ್ರೂ ನಿಮ್ಗ ಎಚ್ಚರಿರುವುದಿಲ್ಲ. ಆ ವೀಣಾ ಪಾಣಿ ಆದ್ರಂತೂ ನಿಮಗ ಇತ್ಲಾಗಿಂದ ಏನು ಎಚ್ಚರನ ಉಳಿಯೋದಿಲ್ಲ. ಆ ಬಂದವರು ನಿಮ್ಮ ಸಹಕಾರಿಗಳಂತ. ಅದ್ರೊಳಗೆ ನನಗೆ ಗೊತ್ತಿರೋದು ಅಂದ್ರ ಅಪ್ಪಣ್ಣ ಒಬ್ಬರ. ನಿಮಗೇನು ನಮ್ಮನ್ನೆಲ್ಲ ಮರಿಬೇಕು ಅಂದ್ರ ಇದೊಂದು ಜಾಗ ಅದ, ವೀಣಾ ಒಂದು ಸಾಧನದ. ನಮಗೇನದ? ಆ ಸುಡುಗಾಡು ಒಂದು ಬಿಟ್ರ ಮುಗೀತಾ? ನಿಮಗ ನಮ್ಮ ಸಂತ ಅರ್ಥ ಆಗೋದು ಯಾವಾಗ ಅಂತೀನಿ? ಮುಗೀತಾ ನೀ ಅಂಬೋದೆಲ್ಲ? ನಾ ಸ್ವಲ್ಪ ತಡೆದು ಬರ್ತೀನಿ, ನೀ ನಡಿ ಮುಂದೆ. ಏನ್ ಬರ್ತೀರೋ ಬಿಡ್ತೀರೋ? ಈಗ ಹೋಗು ಅಂತೀರಿ ಅಂತ ಹೋಗ್ತೀನಿ. ಆದ್ರೆ ಒಂದು ನೆನಪಿರಿ, ನೀವು ಬಂದ ಮೇಲೆ ಒಲಿ ಹೊತ್ತಿಸ್ಬೇಕು, ಆಮೇಲೆ ಅಡುಗೆ ಆಗ್ಬೇಕು, ಬಂದವರು ಊಟ ಆಗ್ಬೇಕು. ಅಂದ್ರ ಮನೆ ಪರಿಸ್ಥಿತಿ ಏನದ ಅಂತ ಸ್ವಲ್ಪ ತಿಳ್ಕೊಂಡಿರಿ. ಅಕ್ಕ, ನಾ ಈಗಿಂದೀಗ ಬಂದು ಬಿಡ್ತೀನಿ. ಆದ್ರೆ ಸ್ವತಃ ಚೇವಪ್ಪ ನಾಯಕರಾಗಿರು ಬರಾವರಿದ್ದಾರ ಚಂದ್ರಮತಿ ವೀಣಾ ಕೇಳಿ. ಇಂಥ ಹೊತ್ತಿನಾಗ ಬಿಟ್ಟು ಹೆಂಗೆ ಬರ್ತೀನಿ? ಅವ್ರು ಬಂದು ಹೋದ ಕೂಡಲೇ ನಾ ಬರ್ತೀನಿ, ನೀ ನಡಿ ಮುಂದೆ. ವೀಣಾ ನುಡ್ಸೋರು ನೀವು ಆಕಿನೋ? ಆಕಿನ ಮತ್ತ ವೀಣಾ ನುಡ್ಸೋಕ್ರಿ ಆಕಿ, ಕೇಳೋರು ಚೇವಪ್ಪ ನಾಯಕರು. ನಡು ಮಧ್ಯ ನಿಮ್ದೇನದ? ನೀವು ಇಲ್ಲೇ ಇರ್ರಿ ಅಂತಿದ್ದೆ. ಆದ್ರೆ ಏನ್ ಮಾಡೋದು? ಮನ್ಯಾಗ ಅತಿಥಿಗಳು ಬಂದು ಕೂತಾರ, ಅದಕ್ಕೆ ಲಘು ಬರ್ರಿ ಅಂಬೋದು. ಈಗಿಂದೀಗ ಬಂದು ಬಿಡ್ತಿದ್ದೆ. ಆದ್ರೆ ಅಂಥ ದೊಡ್ಡವ್ರು ಬರುವಾಗ ಬಿಟ್ಟು ಹೆಂಗೆ ಬರಲಿ ನಾನು? ಅವ್ರು ಬಂದು ಹೋದ ಕೂಡಲೇ ಎಲ್ಲ ನೋಡ್ಕೊಂಡು ನಾನು ಬರ್ತೀನಿ, ನೀ ನಡಿ. ಈಗ ಬರ್ತೀರೋ ಬಿಡ್ತೀರೋ ಅವೆಲ್ಲ ಪಾಪ ಪುಣ್ಯ ನಿಮ್ಸುತ್ತ. ಈಗ ಹೋಗು ಅಂತೀರಿ ಅಂತ ಹೋಗ್ತೀನಿ. ಏನ್ ಬಾರೋ. ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ನಮಗಿರಲಿ. ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ನಮಗಿರಲಿ. ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ನಮಗಿರಲಿ. ಬಂದರ ಹರ ಗೋವಿಂದ ಮುಕುಂದ
ಸಹಪಾಠಿಗಳು ಅಂಥೇಳಿ ಮಧ್ಯಾಹ್ನ ಹೊತ್ತಿಗೆ ಬಂದು ಕೂತಿದ್ದೀವಿ. ಆದ್ರೆ ಒಳಗೆ ನೋಡಿದ್ರೆ ಲಕ್ಷಣದಾಗೆ ಕಾಣಿಸ್ತದೆ. ಏನು ಹೇಳಪ್ಪ ಇದು, ಹೆಂಗೆ ಮಾಡೋಣ ಈಗ? ಮತ್ತೆ ಎಲ್ಲಾರ ಮನೆಗೆ ಹೋಗೋಣೇನು? ಎಲ್ಲಿಗಂತ ಹೋಗೋದು ಈ ಮಧ್ಯಾಹ್ನದ ಹೊತ್ತಿನ್ಯಾಗ? ಮತ್ತೆ ಯಾರಿಗಾರ ನಮ್ಗೆ ಗುರುತವ್ರು ಇದೆ? ಈಗ ಯಾಕೆ ಇಷ್ಟ ಅವಸರ? ನಾವು ಸ್ವಲ್ಪ ತಡೆದು ನೋಡೋಣ. ಹೊರಗೆ ಹೋದರು ತಿರುಗ್ಯಾರೇ ಬರಲಿ. ಅಪ್ಪಣ್ಣ, ನಮ್ ಲೆಕ್ಕೆಲ್ಲೋ ತಪ್ಪಿರ್ಬೇಕು ಅಂತೀನಿ. ಆ ನಿನ್ನ ಪರಮ ಸ್ನೇಹಿತ ಗುರುಗಳಿಂದ ಇತ್ಲಾಗ ಬಂದ್ಮೇಲೆ ಮನೆತನದ ವಿದ್ಯಾ ಅಂತ ಆ ವೀಣೆಯ ಬೆನ್ ಹತ್ತಿ ಶಾಸ್ತ್ರದ ಪಾಠ ಪ್ರವಚನ ಸಂಪೂರ್ಣ ಬಿಟ್ಟಂಗ್ ಕಾಣಿಸ್ತದ. ಇಲ್ಲಿ ಈ ಅವಸ್ಥೆ ನೋಡಿದ್ರ ಆ ವೀಣೆ ಬೆನ್ನು ಹತ್ತಿದವರಿಗೆ ಸಮೀಚೀನ ಊಟ ಸಿಗಬೇಕು. ಅವ್ರೆಂದೂ ಹಿಂಗೆ ಉಪವಾಸಕ್ಕೆ ಗತಿ ಬೀಳಂಗಿಲ್ಲ. ಉಪವಾಸಕ್ಕೆ ಗತಿ ಬೀಳೋರಂದ್ರೆ ಈ ಪಾಠ ಪ್ರವಚನ ಬೆನ್ನು ಹತ್ತಿದ ನಮ್ಮಂತ ಮಂದಿನ. ಅಲ್ಲೋ ಶ್ರೀನಿವಾಸ, ವೆಂಕಣ್ಣಗೆ ಮದುವೆ ಆದದ್ದು, ಮದುವೆಯಾಗಿ ಮಗ ಹುಟ್ಟಿದ್ದು ಒಂದು ಸುಳ್ಳು ಹಾಕೊಂಡಿದ್ದನವ. ಆ ವೀಣಾಪಾಣಿಯ ಪ್ರಭಾವಪ್ಪ ಅದು. ಅಂದ್ರೆ ಕೈ ಹಿಡಿದ ಸರಸ್ವತಿ ಅಂತೀರೇನು? ಛೇ ಪಾಪ, ಆ ಪ್ರಾಣಿ ಸುತ್ತಿ ಯಾಕೆ ನಿಮ್ಗೊತ್ತು? ಆಕಿ ಮಹಾ ಸಾತ್ವಿಕ ಪ್ರಾಣಿ, ಮುಗ್ಧ ಹೆಣ್ಣುಮಗಳು. ಹಂಗಾರ ಅಕ್ಕಿ ಇಲ್ದಿದ್ರೆ ಇನ್ಯಾರು? ಇದ್ದಾಳಪ್ಪ ಇನ್ನೊಬ್ಬಕಿ, ಸರಸ್ವತಿ ಅಲ್ಲ, ಚಂದ್ರಮತಿ. ಆಕಿನೂ ವೀಣಾಪಾಣಿನ. ಆದ್ರೆ ವೆಂಕಣಿಗಷ್ಟ ವೀಣಾಪಾಣಿ. ಹಂಗಾರ ವೆಂಕಣ್ಣನ ಐಶ್ವರ್ಯಕ್ಕೆ ಇನ್ನೇನ್ ಕಡಿಮೆ? ಸಾಕ್ಷಾತ್ ಕುಬೇರ. ಪಂಡಿತ ಮರ ಪಂಡಿತ, ಯಾರಿಗೇನಂತೀವಿ ನೋಡ್ಕೋ ಒಂದಿಷ್ಟು. ಆ ಚಂದ್ರಮತಿನ ಚೆವಪ್ಪ ನಾಯಕರು ತಂಜಾವೂರಿನ ತಂದು ಇಲ್ಲಿಟ್ಟು ಆಕಿಗೆ ಈ ವೆಂಕಣ್ಣ ಭಟ್ರಿಂದ ವೀಣಾಭ್ಯಾಸ ಮಾಡಿಸ್ಬೇಕಂತ ಮಂತ್ರಿಯಿಂದ ಹೇಳ ಕಳಿಸಿಕೊಟ್ಟಾರ. ಅಂಥಾಕಿಗೆ ಏನು ಬೇಕಾದ ಅಂತಿಲ್ಲಪ್ಪ ನೀನು. ಇಂಥಲ್ಲ ವೆಂಕಣ್ಣ ಭಟ್ರು ಎಂದಾರು ನೀ ಸಂಸಾರ ತಗೊಂಡು ನಡ್ಕೊಂಡಾರೇನು? ಇದು ನಿನ್ ತಪ್ಪ ಕಲ್ಪನಾ ಅದ. ವೀಣೆ ಬೆನ್ನು ಅವ್ರು ಈಗ ಹತ್ತಾಗೇನು? ತಲೆ ತರ ಅಂತ ಬಂದಿತ್ತು ಅವರಿಗೆ ಆ ವಿದ್ಯೆ. ಅದೂ ಆಯಾಚಿತ ಆಗಿ ಕೃಷ್ಣದೇವರನ ಕಾಲಕ್ಕೆ ಇವರು ಮನೆತನದ ವೀಣೆ ಕೃಷ್ಣ ಭಟ್ಟರಿಂದ ವೈಣಿಕ ಶಿಖಾಮಣಿಯಿಂದ ಬಿರುದಾಂಕಿತರಾದರು. ವೆಂಕಣ್ಣ ಭಟ್ಟರಿಗೆ ಮನೆತನದ ಅಡ್ಡ ಹೆಸರು ಬಂತು, ಕೃಷ್ಣ ಭಟ್ರ ಹಸ್ತ ಕೌಶಲನು ಬಂತು. ಇಂಥವ್ರ ಹೆಸರಿಗೆ ನೀನು ಆ ಚಂದ್ರಮತಿ ಹೆಸರು ಜೋಡಿಸೋ ಅನಾಚಾರ ಮಾಡಬಾರ್ದಾಗಿತ್ತು. ಅಪ್ಪಣ್ಣ, ಇದೆಲ್ಲ ಇತಿಹಾಸ ಆತು. ಈಗೇನದ ಮಧ್ಯಾಹ್ನಕ್ಕಿಲ್ಲದ ಸ್ಥಿತಿ ಅದ. ಅಂಥವ್ರಿಗೆ ನೀನು ಕುಬೇರ ಅಂತಿ, ಮತ್ತ ಅವನ ಐಶ್ವರ್ಯಕ್ಕೆ ಏನು ಕಡಿಮೆ ಅಂತಿ. ಹೆಂಗ್ ಒಪ್ಪಬೇಕು ಈ ಮಾತು? ಒಪ್ಪು ಬೇಡ ಬಿಡು, ದರಿದ್ರ ಅಂತ ತಿಳಿ. ಆದ್ರೆ ಎಂತ ದರಿದ್ರವ? ಶೂದ್ರಕನ ಚಾರದತ್ತನಂತ ದರಿದ್ರವ. ಎಂಕಂಬಟ್ರ ಮನಿ ಇದೆ ಏನ್ರಿ? ಯಾ ಎಂಕಂಬಟ್ರು? ಏನಿ ಎಂಕಂಬಟ್ರ ಅಂತ್ರಿ? ಹಾ ಇದ ಬಾ ಒಳಗ. ಏನ್ ತಂದಿದಿ? ಒಂದಿಟ್ಟು ಕೊಟ್ಟು ಬಾ ಅಂತ ಹೇಳಿ ಎಲ್ಲಿಡ್ಬೇಕು ರೀ? ಯಾರು ಕಳಿಸ್ಯಾರು? ಎಂಕಂಬಟ್ರ ಚಂದ್ರವನ ರೀ. ಅಲ್ಲೇ ಇಡು. ಮತ್ತೇನಾರ ಹೇಳಿ ಕಳಿಸ್ಯಾರೇನು? ಮತ್ತೆ ನೀವೇನ್ರಿ? ಸುಧಾಮನ ಮನೆ ಅಂದಿದ್ನಲ್ಲೋ, ಬಂತಲ್ಲ ಸುಧಾಮನ ಒಳಕ್ಕೆ. ಇನ್ನೇನು ಬ್ರಾಹ್ಮಣರಿಗೆ ಮಧ್ಯಾಹ್ನ ಚಿಂತಂತೂ ತಪ್ಪಿತು. ಅಲ್ಲೋ ಶ್ರೀನಿವಾಸ, ನಾವಿಲ್ಲಿ ವೆಂಕಣ್ಣನ ಪರಿಸ್ಥಿತಿ ಉತ್ತಮಾನ ಇರಬೇಕಂತ ಅವನ ಮನೆಗೆ ಬಂದ್ರ ಇಲ್ಲಿ ಏನದ? ಇಂಥಲ್ಲೇ ಒಂದ್ ವೇಳೆಕೇನಾದ್ರೂ ಅಪ್ಪಿ ತಪ್ಪಿ ಊಟೇನಾದ್ರೂ ಸಿಕ್ಕ್ರ ಅದು ಸುಧಾಮನವಲಕ್ಕೆ ಪ್ರಭಾವನ ಅನ್ಬೇಕು ನೋಡ್ಪ. ಅಲ್ಲೋ ಅವ ನಮ್ಮ ಸ್ನೇಹಿತ ಸಾಧ್ಯ ಎಂದು ಭೇಟಿ ಆಗಿ ಹೋಗಿ ಬಂದೀವು. ಏನು ಔತಣಿ ಬಂದಾಗ ಸುಗ್ರಾಸ್ ಭೋಜನ ಹೊಡೆದು ಹೋಗಿ ಬಂದೀವು. ಅದು ಕರೆಯನ್ನು ಬಂದ್ರೇನು ಬೇಡ ಅಂಬಂಗಿಲ್ಲ, ಬೇರೆ ಉಂಡ ಹೋಗೋದು. ಆದ್ರೆ ಅಪ್ಪಣ್ಣ, ಸುದ್ದಿ ಕೇಳೇನು? ಇಲ್ಲ, ಏನದು? ನಮ್ಮ ಸುಧೀಂದ್ರ ಶ್ರೀಗಳವರು ಕುಂಭಕೋಣಕ್ಕೆ ಬಂದಾರಂತ. ಅಲ್ಲೋ ಸ್ವಲ್ಪ ದಿವಸ ಇತ್ತು ಆದ್ವಾನಿಗೆ ಹೋಗೋರಿದ್ದಾರ. ಮುಂದೇನು? ನಾವೇನ್ ಮಾಡ್ಬೇಕದಕ್ಕ? ನಾವು ಮಾಡುವುದದ ಅಂತ ಹೇಳಿದೆ. ನಾವೆಲ್ಲರೂ ಕೂಡಿ ಏನಾರ ಮಾಡಿ ವೆಂಕಟನ ಈ ಜಾಗ ಬಿಡಿಸಿ ಸ್ವಾಮಿಗಳಿದ್ದಲ್ಲಿ ಕಳಿಸ್ಬೇಕು. ಹೋಗ್ಬೇಕಲ್ಲ ಸರಸ್ವತಿನ ಬಿಟ್ಟು. ನೋಡ್ ಸತ್ಯನಾಥ, ಅವ್ ನಮ್ಮೆಲ್ಲರಿಗಿಂತ ಅಪ್ಪಣ್ಣನ ಮಾತೊಂದಿಷ್ಟು ಕೇಳ್ತಾನ. ನೋಡಪ್ಪಣ್ಣ, ವೆಂಕಣ್ಗ ನೀನ ಹೇಳಿ ಒಪ್ಪಿಸ್ಬೇಕು ನೋಡಪ್ಪ. ನಾ ಹೇಳೋದನ್ನೇ ಹೇಳ್ತೀನಿ. ಆದ್ರೆ ಸರಸ್ವತಿನಿ ಹ್ಯಾಂಗ ಮಾಡ್ಬೇಕು? ಬಿಟ್ಲಿಕ್ಕಂತೂ ಆಗುದಿಲ್ಲ ಅವನಿಂದ. ಗೊತ್ತಿದ್ದ ಮಾತು. ಕರ್ಕೊಂಡು ಹೋಗ್ಲಿ. ಎಷ್ಟಂದ್ರು ಅವ್ರ ಜೋಡಿ ಹಕ್ಕಿಗಳೆರಡು ಅವು. ಅರೆ, ತಿರುಗಿ ಬಂದ್ರಲ್ಲ ಇವರು. ವೆಂಕಣ್ಣ ಬರ್ತಾನೇನು? ಬರ್ತಾರೆ ಈಗ. ನೀವು ಸ್ನಾನ ಅನ್ನಿಕ ಮುಗಿಸಿ ಊಟಕ್ಕೆ ಹೇಳ್ರಿ, ಅಷ್ಟೋ ತನಕ ಅವರು
ಆಗ್ತದ. ನೀವು ಊಟ ಮಾಡಿ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿ ಬರ್ರಿ. ಏನಿದು ಆಶ್ಚರ್ಯ ಅಂತೀನಿ. ದ್ರೌಪದಿ ಹತ್ರ ಇದ್ದಾಗ ಅಕ್ಷಯ ಪಾತ್ರೆಗಿದ್ರ ಅದೇ ನಿಮ್ಮಲ್ಲಿ ಮತ್ತ ಒಳಗೆ ಬರೋದ್ರಾಗ ಅಡಿಗೆ ತಯಾರಾಗದ ಅಂತೀರಿ ಅಂದ್ರ ನಾ ಏನು ಮಾಡಿಲ್ಲ. ನೆರೆಮನೆಯವರು ಇನ್ನೊಂದು ಬಾಗಿಲೆ ತಂದು ಮುಚ್ಚಿಟ್ಟು ಹೋಗ್ಯಾರ. ನೀವು ಹೊರಗ ಮಾತಾಡ್ಕೊತ ಕೂತಿದ್ರಲ್ಲ, ಅದಕ್ಕೆ ನಿಮಗೆ ಗೊತ್ತಾಗಿಲ್ಲ. ನಡೀರಿ. ಆಯ್ತು, ಹೇಳೋ ನಂಗಾರ. ಶ್ರೀನಿವಾಸ ಏನ್ ರಾಮಚಂದ್ರ ಯಾಕೆ ಕರ್ದಿ? ನಿನಗಲ್ಲಪ್ಪ, ನಾನು ಆ ಶ್ರೀನಿವಾಸನ ಸ್ಮರಣ ಮಾಡಿದ್ದೆ. ಅಂತಾಗ ಸರಸ್ವತಿ ಆಗಲೇ ಒಬ್ಬ ಆಳು ಮನುಷ್ಯ ಬಂದು ಏನೋ ಇಟ್ಟು ಹೋಗ್ಯಾನ ನೋಡುವ. ಯಾರೋ ಸೀದಾ ಕಳಿಸಿದ್ದಿರ್ಬೇಕು. ನೆಟ್ಟಗಾಗ್ತಲ್ಲ, ಮಧ್ಯಾಹ್ನ ಬಂದು ಬ್ರಾಹ್ಮಣರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಪುಣ್ಯ ಬಂತ ಅವರಿಗೆ. ನೀವೆಲ್ಲ ನಡ್ರಿ. ಅದಲ್ಲದೆ ಆಗಾಗ ಯಾರೋ ಒಬ್ಬರು ಅಡಿಯಲ್ಲಿ ಕಳಿಸ್ಯಾರಂತೂ ನೀ ಹೇಳಿದೆ. ಅಂತೂ ಮಧ್ಯಾಹ್ನ ಬಂದು ಅತಿಥಿಗಳ ಹೊಟ್ಟೆಗೆ ಅನಾಯಾಸ ಹಬ್ಬ ಆತಲ್ಲ. ಅದೆಲ್ಲ ಖರೆ ಅದ ಅಪ್ಪಣ್ಣ. ಆದ್ರ ನಮ್ಮ ಸಂಸಾರ ಇನ್ನೊಬ್ರು ಮಾರಿ ನೋಡೇ ನಡಿಬೇಕಾಗ್ತದ. ಏನ್ ದೈವ ನಮ್ದು ಅಂತೀನಿ. ನಮ್ದು ಅಂತ ಏನದ ಹೇಳ್ರಿ. ಯಾವಾಗ್ಲೂ ಇನ್ನೊಬ್ರ ಮುಂದೆ ಕೈ ಒಡ್ಡೆ ಬಾಳ್ಬೇಕಾಗಲ್ಲ ನಮ್ಮ ಬಾಳಿಗೆ. ಇರ್ಲಿ, ನೀವು ಸ್ನಾನ ಅನ್ನಿಕ ಮುಗಿಸ್ರಿ, ಊಟ ಮಾಡಿರುತ್ತೆ. ಬಾರ ಮರಿ, ನೀನು ಊಟ ಮಾಡಿ ಅಂತ. ಮಾಯದ ಸಂಸಾರ ಮಮಕಾರ ಹಿಂಗಿತ್ತು ಮಾಯದ ಸಂಸಾರ ಮಮಕಾರ ತೋಯ ಜಾಕ್ಷನ ನಯನ ಮಗೀಗ ಭಾವಿಸಿದ್ದೆಲ್ಲವೂ ಭಾವಿ ಪಾಲಾದರೆ ಇನ್ನೇನು ಮಾಯದ ಆಹಾ ಮಾಯದ ಓಹೋ ಮಾಯದ ಸಂಸಾರ ಮಮಕಾರ ಹಿಂಗಿತ್ತು ಇನ್ನೇನು ಆ 4 ಜನ ಸಹಾಧ್ಯಾಯಿಗಳ ಪ್ರೇರಣೆಯಿಂದ ಕುಂಭಕೋಣಕ್ಕೆ ಶ್ರೀಗಳವರ ಹತ್ತಿರ ವೆಂಕಣ್ಣ ಭಟ್ಟರು ಹೋದರು. ತಿಂಗಳುಗಳು ಕಳೆದವು. ಅವರ ಸಮಾಚಾರವೇ ಗೊತ್ತಾಗಿಲ್ಲ. ಪಾಪ ಸರಸ್ವತಿ ಮನೆಯಲ್ಲಿ ಒಬ್ಬಳೇ ಇದ್ದಾಳೆ. ಅಕ್ಕ, ಪಾಪ ಸರಸ್ವತಿ ದುಃಖದಲ್ಲಿದ್ದಾಳೆ. ಹೌದು ಅಲ್ಲಿ ಏನ್ ನಡೀತದ ನೋಡ್ಬೇಕಲ್ಲ. ಮಾಯದ ಸಂಸಾರ ಮಮಕಾರ ಹಿಂಗಿತ್ತು ಇನ್ನೇನು ತೋಯ ಜಾಕ್ಷನ ನಯನ ಮಗೀಗ ಭಾವಿಸಿದ್ದೆಲ್ಲವೂ ಭಾವಿ ಪಾಲಾದರೆ ಸರಸ್ವತಿ, ಸರಸ್ವತಿ ಇದ್ದೇನವ ಮನೆಯೊಳಗ? ಅಯ್ಯ ಅಮ್ಮಕ್ಕ, ಬರ್ರಿ, ಕೂಡ್ ಬರ್ರಿ. ಶ್ರೀಹರಿ, ಏನವ ಸುದ್ದಿ ಏನಾರ ಬಂತೇನು? ನಿಮ್ಮ ಯಜಮಾನ್ರದು? ಏನೂ ಇಲ್ಲವ ಅಮ್ಮಕ್ಕ. ಏನೂ ಇಲ್ಲ ಅಂದೇವಿ ಅಂತ ಹೇಳಿ ಸುಂಕ ಕೊಟ್ಟಂಗ ಇದೊಂದು ಸರ ಕೊಟ್ಟು ಕಳ್ಸ್ಯಾರ ನೋಡ್ರಿ. ಅದು ಅಪ್ಪಣ್ಣನ ಕೈಲೆ, ತಾವು ಬರೋದ್ ಬದಲು. ಅಯ್ಯ, ಅದು ಬಂದ್ರ ಅವರ ಬಂದಂಗ ಆಗ್ತಲ್ರಿ ಮತ್ತ. ಸರ ಬಂದ್ರ ಅವ್ರು ಬಂದಂಗ ಆಗ್ತೇನ್ರಿ. ನೀವೊಬ್ರು ಅಲ್ಲ, ನಾ ಇಲ್ಲಿ ಈಗ ಬಂದಾರು, ಇನ್ನೊಂದು ಕ್ಷಣಕ್ಕೆ ಬಂದಾರು ಅಂತ ಕಾಯ್ಕೋತ ಕುದ್ಕೋತ ಕೂತೀವಿ. ಅಬ್ಬಕ್ಕ, ಅವ್ರು ಬರ್ದಿದ್ರ ನಾ ಜೀವದಿಂದ ಇರ್ಲಿಕ್ಕೆ ಆಗುದಿಲ್ಲವ, ಆಗುದಿಲ್ಲ. ಅಲ್ರಿ ಅಮ್ಮಕ್ಕ, ಅಪ್ಪಣ್ಣ ಬಂದು ಈ ಸರ ಕೊಟ್ಟು ಇಷ್ಟೆಲ್ಲ ಮಾತಾಡಿ ಹೋದ್ರು ನಮ್ಮ ಮನೆಯವ್ರು ಬರೋದ್ರ ಬಗ್ಗೆ ಒಂದು ಚಕಾರ ಶಬ್ದ ಹೇಳಿಲ್ಲ ನೋಡ್ರಿ. ನಾನು ಮತ್ತೆ ಕೆದಕಿ ಕೇಳಿದ್ರು ಎಲ್ಲದಕ್ಕೂ ಹಾಸ್ಕೊಂಡು ಉತ್ತರ ಕೊಟ್ಟ. ಅವ ಆಡಿದ್ದೆಲ್ಲ ಆಡ್ದಂಗೈತು. ಅವ ಆಡಿದ್ದೆಲ್ಲ ಆಡ್ದಂಗಿತ್ತು.
ಹ್ಯಾಂಗಿರ್ಬೇಕು? ಅದು ಹ್ಯಾಂಗಿರ್ಬೇಕ್ರಿ? ನನ್ನಿಂದೇನು ಆಗುದಿಲ್ಲ ಬಿಡ್ರಿ, ಆಗುದಿಲ್ಲ. ಆಗೋದಿಲ್ಲ ಅಂದ್ರ ಹಂಗಾರ ಏನ್ ಮಾಡಾಕಿವ? ನಿನ್ನ ಕೈಯಾಗರ ಏನದ ಸರಸ್ವತಿ? ಅವನ್ನ ತಿರುಗಿ ತರಿಸುವಂಥದ್ದು ಅದು ಏನಾರ ಇಲ್ವಂದಾಕ ನನ್ನ ಜೀವನ ಅದರ ನನ್ನ ಕೈಯಾಗ. ಛೀ ಹುಚ್ಚಿ, ಇನ್ನೊಂದು ತಲಾಕ್ ಹಾಕಬೇಡ. ಇಷ್ಟಕ್ಕೆಲ್ಲ ಯಾರೇ ಜೀವ ಕೊಡ್ತಾರೇನು? ಅಷ್ಟು ಅಡ್ಡಾಡ್ಯದಂತ ತಿಳಿದಿ ಅಲ್ವಾ ಈ ಜೀವ? ಮತ್ತೆ ಏನ್ ಮಾಡ್ಬೇಕಮ್ಮಕ್ಕ? ಏನ್ ಮಾಡ್ಬೇಕು ಹೇಳಿ? ಇವ್ರು ಇಲ್ಲಿಂದ ಹೋಗೋ ಮುಂದ ಏನೇನೋ ಹೇಳಿದ್ರು, ಏನೇನೋ ಹೇಳಿದ್ರು. ಕಿವಿಯಾಗ ಗಾಳಿ ತುಂಬಿದಂಗ್ ಮಾಡಿದ್ರು, ಗಾಳಿ ತುಂಬಿದಂಗ್ ಮಾಡಿದ್ರು. ನೀ ಹೂವು, ನಾ ಪರಿಮಳ ಅಂದ್ರು. ನಾ ಮೈ, ನೀ ಜೀವ ಅಂದ್ರು. ನಾ ಮೈ, ನೀ ಜೀವ. ನಾ ಮೈ, ನೀ ಜೀವ. ಹಿಂಗ ಹಿಂಗ ಏನೇನೋ ಮಾತಾಡಿದ್ರವ, ಏನೇನೋ ಮಾತಾಡಿದ್ರು. ಹಿಂಗಂದವರು ನಾನು ಬಿಟ್ಟು ಹ್ಯಾಂಗಿದ್ದಾರ ಹೋಗ್ತೀನಿ. ಗಂಡಸ್ರೇನು ಹಂಗ ಏನೇನೋ ಅಂತಿರ್ತಾರವ, ಅಂದದ್ದನ್ನ ಅನ್ನ ಅನ್ನೋದ್ರಾಗ ಮರ್ತಿರ್ತಾರ. ಅದನ್ನ ಯಾರೇ ಕರೆ ಅಂತ ನಂಬುತ್ತಾರೇನವ ಹುಚ್ಚಿ? ನಂಬಬಾರ್ದ? ಗಂಡಸನ ಮಾತು ನಂಬಬಾರ್ದ? ಮತ್ ಯಾರ ಮಾತು ನಂಬೇಕಂಬಕ್ಕ? ನೀವೇನ ಹೇಳಿ ಅಂಬಕ್ಕ, ನಮ್ಮ ಮನೆಯವರು ಅಂಥ ಗಂಡಸ್ರಲ್ರವ. ಏನ್ ಅಂತಾರ ಹಂಗ ಇರೋ. ಹೂವಿನ್ಯಾಗ ಪರಿಮಳ ಇದ್ದಂಗ, ಹೂವಿನ್ಯಾಗ ಪರಿಮಳ ಇದ್ದಂಗ. ಅಲ್ಲ ಸರಸ್ವತಿ, ಇದ್ರಾಗ ಹೂ ಯಾರು, ಪರಿಮಳ ಯಾರು? ಅಷ್ಟು ಗೊತ್ತಾಗೋದಿಲ್ಲ ಏನ್ರಿ? ನಾ ಹೂವು, ಅವರು ಪರಿಮಳ. ನಿನ್ನ ಹೂವಿಗೆ ಪರಿಮಳ ಬರ್ಲಿಲ್ಲ ಅಂತ ತಿಳಿ. ಆಗ ನೀ ಏನ್ ಮಾಡಾಕಿ? ನೋಡ್ ಸರಸ್ವತಿ, ಇಲ್ಲೊಂದು ತಲಾಕ್ ಹಾಕೊಂಡು ಕೂಡ್ಬೇಡ. ನಿಮ್ಮವ್ರು ಹೋದವ್ರೆ ಅದ್ರಾಗ ಹೋಗುದಿಲ್ಲ, ಬರ್ತಾರ, ತಿರುಗಿ ಬರ್ತಾರ. ಅಕ್ಕ, ಅಪ್ಪಣ್ಣ ಮತ್ತ ಅವ್ರ ಜೋಡಿ ಹೋದವ್ರು ಇತ್ಲಾಗ ಬರ್ಲಿಕತ್ತಾರ ನೋಡು. ಅವರಿಂದ ಎಲ್ಲಾ ವಿಷಯ ನಿನಗೆ ಗೊತ್ತಾಗೇ ಆಗ್ತದಲ್ಲ. ಮತ್ ನಾ ಯಾಕೆ ಸುಮ್ಮ ಇಲ್ಲಿ ನೋಡು, ನಾ ಹೋಗಿ ಬರ್ತೀನಿ. ಅಂಬಕ್ಕ, ಇನ್ನೊಂದು ಸ್ವಲ್ಪ ಹೊತ್ತು ಕೂಡ್ರಿ, ಆಮೇಲೆ ಹೋಗಿರತ್ತ. ಆತ ಆತಾತು. ಇಷ್ಟು ನೀ ಹೇಳಿಕತ್ತಿ ಅಂತ ಸ್ವಲ್ಪ ಹೊತ್ತು ನಾ ಕೂತ ಹೋಗ್ತೀನಿ. ಆತ ಅಪ್ಪಣ್ಣ, ನೀವು ಒಳೆ ಒಳಕ ಬಂದ ನೋಡ್ರಿ, ಬೇಷ್ ಆತು. ಬರ್ರಿ, ಸ್ವಲ್ಪ ಸರಸ್ವತಿನ ಸಮಾಧಾನ ಮಾಡಿ. ಇಲ್ಲೊಂದು ತಲೆ ಒಳಗೆ ಹಾಕೊಂಡು ಒಂದ ಸಮನ ಓಡಾಡ್ಲಿಕತ್ತಾಳ ನೋಡ್ರಿ. ನಾವೇನು ಸಮಾಧಾನ ಮಾಡಿವಂಬಕ್ಕ, ಅದನ್ನ ಮಾಡಬೇಕು. ಇಷ್ಟಾಗಿ ನಾವೆಟ್ಟರು ಮಾಡಲಿಕ್ಕೆ ಸರಸ್ವತಿ ಈಗ ನಿಮ್ಮ ಮನೆಯವರು ಮಠದಿಂದ ಈ ಮೂಲ ಸೀತಾದೇವಿಯ ವಿಶೇಷ ಪ್ರಸಾದ ಕಳಿಸಿಕೊಟ್ಟಾರ ನಿನಗಂತ. ಅಗೋ ಎಲ್ಲ ಸರಿ ಆಗ್ತದೆ. ಬರೀ ಪ್ರಸಾದ ಕೊಟ್ಟು ಕಳಿಸಿದ್ರು, ತಾವೇ ಬರಲಿಲ್ಲ. ಅವರು ಬರೋದಿತ್ತಲ್ಲ. ಅಪ್ಪಣ್ಣ, ನಿಮ್ಮನ್ನ ನೋಡಿದ್ರ ನನ್ನಿಂದೇನೋ ಮುಚ್ಚಿಡ್ಲಿಕ್ಕತ್ತೀರಿ ಅನಿಸ್ಲಿಕ್ಕತ್ತದ. ಯಾಕಪ್ಪಣ್ಣ ಮಾತಾಡ್ತಾಡಲ್ರಿ? ಹಿಂಗ್ಯಾಕೆ ಮಾಡ್ಲಿಕ್ಕತ್ತೀರಿ? ಅಥವಾ ಯಾಕೆ ಮಾತಾಡ್ತಿದ್ದೀರಿ? ನಮ್ಮ ಮನೆಯವರು ನೆಟ್ಟಿಗಿದ್ದಾರಷ್ಟ. ಯಾವಾಗ ಬರ್ತೀನಿ ಅಂದ್ರು? ಯಾಕಪ್ಪಣ್ಣ ಏನು ಮಾತಾಡುವಲ್ರಿ? ಅವ್ರಿಗೆ ಏನಾರ ಆಗೈತೆ ಮತ್ತ? ಅವ್ರನ್ನ ಮತ್ತೊಂದು ನೋಡ್ತೀರಲ್ಲ, ಹೇಳ್ರಿ ಅಪ್ಪಣ್ಣ, ಲಗುನ ಹೇಳ್ರಿ. ಅವ್ರು ಆರಾಮಿದ್ದಾರಲ್ಲ? ಯಾವಾಗ ಬರ್ತೀನಂದ್ರು? ಯಾವಾಗ ಬರ್ತಾರವರು? ಸರಸ್ವತಿ, ಇಲ್ಲಿ ಕೇಳೋ ಸರಸ್ವತಿ, ಮೊದಲನೇದು ಅವ್ರು ಸುರಕ್ಷಿತ
ಸುರಕ್ಷಿತವಾಗಿದ್ದಾರೆ. ಅವರು ಸುರಕ್ಷಿತವಾಗಿದ್ದಾರೆ. ಅವ್ರಿಗೆ ಏನೂ ಆಗಿಲ್ಲ. ಅವರಿಗೆ ಒಂದು ಅಭೂತಪೂರ್ವ ರಾಜ ಮರ್ಯಾದೆ ಆಯಿತು. ಆನೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಿದರು. ಆನೆ ಮೇಲೆ ಕೂತಾಗ ಮೇಲಿಂದ ಪುಷ್ಪವೃಷ್ಟಿ ಆಯಿತು. ಅದನ್ನು ನೋಡಿದ್ರೆ ಇಡೀ ಆಕಾಶ ಹೂ ತುಂಬದಂಗಾಗಿತ್ತು. ಏನು ಆ ಜನ, ಏನು ಉತ್ಸಾಹ ಆ ಜನರದು! ಆಹಾಹಾ, ನೋಡ್ಲಿಕ್ಕೆ ಎರಡು ಕಣ್ಣು ಸಾಲು. ಹೌದಾ? ಮುಂದೇನಾತು? ಮುಂದೇನು ಮುಂದೆ ವೆಲ್ಕಮ್. ಮುಂದೇನಾತು ಹೇಳ್ರಿ ಅಪ್ಪಣ್ಣ, ಯಾಕೆ ಸುಮ್ಮನಾದ್ರಿ? ಖರೆ ಹೇಳ್ದಿದ್ರ ನನ್ನ ಆಣೆದ ನಿಮಗ. ಸರಸ್ವತಿ, ಏನೆಲ್ಲ ಹುಟ್ಟಿಸ್ಕೊಂಡು ಸುಳ್ಳಪ್ಪಣ್ಣ ಹೇಳ್ಬೇಡ್ರಿ. ಏನ್ ನಡೆದದ್ದ ನನಗೆ ಖರೆ ಹೇಳ್ರಿ. ಇಲ್ಲಿದ್ರ ನನಗೆ ಕೊರಳ ಆಣೆದ ನಿಮಗ. ಸರಸ್ವತಿ, ಸರಸ್ವತಿ, ಏನ್ ಮಾತಾಡ್ಲಿಕತ್ತೀವ ನೀನು? ಹಂಗೆಲ್ಲ ಮಾತಾಡಬಾರ್ದವ. ಅಪ್ಪಣ್ಣ, ನೀ ಬರೀ ಲಗುನ ಹೇಳ್ರಿ, ಅಲ್ಲಿ ಏನ್ ನಡೀತು ಅಂತ. ಶ್ರೀ ಸುಧೀಂದ್ರರು ಇದ್ದಲ್ಲಿಂದ ಇವರನ್ನು ಹುಡುಕಿ ಕರೆಸಿ ಇವರ ಕಾಯಿ ಕೊಟ್ಟು ಮಠದ ಮುಂದಿನ ಪೀಠಾಧಿಪತಿಗಳನ್ನಾಗಿ ಮಾಡಿ ಮಹಾ ಗೌರವ ಮಾಡಿದವರು. ಏನ್ ಮಾಡಿದ್ರು? ಮಹಾ ಗೌರವ ಮಾಡಿದ್ರ? ಅದಕ್ಕಿಂತ ಮುಂಚೆ ನನ್ನ ಕೊಲಲಿಲ್ಲ ಯಾಕ? ಈ ಗೌರವ ಆ ಗೌರವಕ್ಕಿಂತ ದೊಡ್ಡದಾಗ್ತಿತ್ತಲ್ಲ. ಏನ್ ಮಾಡಿ ಗೌರವ ಮಾಡಿದ್ರು? ಸನ್ಯಾಸಿನ್ ಮಾಡೆ? ಏನ್ ಮಾಡಿ ಗೌರವ ಮಾಡಿದ್ರು? ಸನ್ಯಾಸಿನ್ ಮಾಡಿ? ಏನಾದಂಗಾತು? ಸತ್ತವ್ರ ಜೋಡಿ ಇರುವಂತಂಗಾತು. ಇದು ಇದ್ದಂಗ ಅಲ್ಲ. ಇಬ್ರು ಜೀವಂತಿದ್ರು, ಒಬ್ಬರಿಗೊಬ್ರು ಇಲ್ದಂಗಾತು. ಒಬ್ರಿಗೊಬ್ರು ಇಲ್ದಂಗಾತು. ಇದು ಹೇಗೆ ಸಾಧ್ಯ? ಹೇಗೆ ಸಾಧ್ಯ? ನನಗ ಅವರಿಲ್ಲ, ಅವ್ರಿಗೆ ನಾನಿಲ್ಲ. ನನಗ ಅವರಿಲ್ಲ, ಅವರಿಗೆ ನಾನಿಲ್ಲ. ನನ್ನ ಹಿಂಗೆ ವಂಚಿಸಬಾರ್ದಾಗಿತ್ತು. ನನ್ನ ಹಿಂಗ ವಂಚಿಸಬಾರ್ದಾಗಿತ್ತು. ಅಪ್ಪಣ್ಣ, ನನ್ನ ಹಿಂಗ ವಂಚಿಸಬಾರ್ದಾಗಿತ್ತು ಅವರು. ಅಮ್ಮಕ್ಕ, ಅಮ್ಮಕ್ಕ, ನನ್ನ ಹಿಂಗ ವಂಚಿಸಬಾರ್ದಾಗಿತ್ತು. ಸರಸ್ವತಿ, ಸಮಾಧಾನ ಮಾಡ್ಕೊಂಡ, ಸಮಾಧಾನ ಮಾಡ್ಕೊ. ನನ್ನ ಹಿಂಗ ವಂಚಿಸಬಾರ್ದಾಗಿತ್ತು. ಅಪ್ಪಣ್ಣ, ನಾ ಸೇಡ್ ತೀರ್ಸ್ಕೊಂಡ ಬಿಡುವುದಿಲ್ಲ. ಸರಸ್ವತಿ, ನಾ ಸೇಡ್ ತೀರ್ಸ್ಕೊಳ್ದ ಬಿಡುವುದಿಲ್ಲ. ನಾ ಬಯಸಿದ್ದು ಮುತ್ತೈದೆ ಸಾವು. ಅವರ ಮಡಲ್ನ್ಯಾಗ ನನಗಿದು ಸಿಗೋದಾಗ ಮಾಡಿದ್ರಲ್ಲ, ನನಗೆ ಅದನ್ನೂ ಸಿಗದಾಗ ಮಾಡಿದ್ರು. ನನ್ನ ಅಪೇಕ್ಷೆ ನಾ ಸತ್ತ ಮೇಲಾದ್ರೂ ತಿಳಿಸ್ಕೊಡ್ತೀನಿ. ನನ್ನ ಅಪೇಕ್ಷೆ ನಾ ಸತ್ತ ಮೇಲಾದ್ರೂ ತಿಳಿಸ್ಕೊಡ್ತೀನಿ. ನಾವು ಅವರು ಪರಿಮಳ, ನಾವು ಅವರು ಪರಿಮಳ, ನಾವು ಅವರು ಪರಿಮಳ.
ಮುಗಿಸಿಬಿಡ್ರಿ, ಎಲ್ಲ ಮುಗಿದಲ್ಲ. ಗೆಳತಿ, ಸುದ್ದಿ ಗೊತ್ತಾತೇನು? ಗೊತ್ತಾಗ್ದೇ ಏನು? ಪಾಪ ಸರಸ್ವತಿ ತೀರ್ಕೊಂಡಾಗ ವೆಂಕಣ್ಣ ಭಟ್ರು ಬಂದೇ ಇಲ್ಲ. ಅಷ್ಟ ಅಲ್ಲ, ಶವ ಸಂಸ್ಕಾರನೂ ಅವ್ರಿಲ್ದ ಮುಗಿತಂತ. ಛೇ, ಏನು ಭಗವಂತನ ಲೀಲೆ. ಅದೆಲ್ಲ ಸರಿ, ನಿನ್ನೆ ಮತ್ತೊಂದು ಸುದ್ದಿ ಬಂತು, ಗೊತ್ತಾತೇನು? ಅದು ಗೊತ್ತದ. ಸರ್ವಶಾಸ್ತ್ರ ಪಾರಂಗತರಾದ ಅಪ್ಪಯ್ಯ ದೀಕ್ಷಿತರಿಗೆ ಮಹಾರಾಜರಿಂದ ಪಂಡಿತರ ಸಭೆಯಲ್ಲಿ ಸನ್ಮಾನವಾಯ್ತಂತೆ. ಆಗ ಸಭೆಯೊಳಗಿಂದ ಓರ್ವ ಪಂಡಿತ ಸವಾಲ್ ಹಾಕಿದ್ನಂತ. ಆಮೇಲೆ ಏನೇನಾತಂತ ಇವ್ರಿಗೆಲ್ಲ ವಿವರವಾಗಿ ಹೇಳೇನು? ಬ್ಯಾಡ, ನೀನು ನಾನು ಯಾರೂ ಹೇಳೋದ್ ಬೇಡ, ಜನ ನೋಡಿ ತಿಳ್ಕೋತಾರೆ. ಅಖಿಲಾಗಮ ವೇದ್ಯ ಅಖಿಲಾಗಮ ಸ್ತುತ್ಯ ಅಖಿಲಾಗಮ ನಿಗಮ ವ್ಯಾಪುತ ದೇವನೇ ಅಖಿಲಾಗಮ ನಿಗಮ ವ್ಯಾಪುತ ದೇವನೇ ಅಖಿಲರೊಳಗೆ ನಿಂತು ಸಕಲ ಕಾಯಗಳೆಲ್ಲ ಅಖಿಲಾಗಮ ವೇದ್ಯ ಏನಿಲ್ಲ ನೆಲದ ಪಂಡಿತ ಮಂಡಳಿಯಲ್ಲಿ ನನ್ನದೊಂದು ವಿಜ್ಞಾಪನೆ ಇದೆ. ನಾನು ತೆಂಗಿ ಮಂಡಳದವ ಬೈಣಿಕ. ನಾನು ವೀಣೆ ನುಡಿಸುತ್ತೇನೆ. ಯಾರೂ ಬಂದು ನಾನು ನುಡಿಸಿದ ಹಾಗೆ ಚಾಚು ತಪ್ಪದೆ ನುಡಿಸಿ ತೋರಿಸಬೇಕು. ತೋರಿಸುವಾಗ ಕಿಂಚಿತ್ ಅಪಸ್ವರ ಆಗಬಾರದು. ಒಂದು ವೇಳೆ ಅಪಸ್ವರ ಬಂದರೆ ಅದಕ್ಕೆ ತಲೆದಂಡ ಕೊಡಬೇಕು. ತಪ್ಪದೆ ಸರಿಯಾಗಿ ನುಡಿಸಿದಲ್ಲಿ ಈ ನನ್ನ ಶಾಲನ್ನು ಅವರಿಗೆ ಹೊದಿಸಿ ಈವರೆಗೆ ಗಳಿಸಿದ ಗೌರವ ಮರ್ಯಾದೆಗಳನ್ನೆಲ್ಲ ಅವರಿಗೆ ಅರ್ಪಿಸಿ ಅವರ ಪಾದದ ಮೇಲೆ ನನ್ನ ಶಿರಸ್ಸನ್ನಿಡುತ್ತೇನೆ. ಇದು ನನ್ನ ಪಣ. ಇದು ನನ್ನ ಪಣ. ಯಾರೂ ಇಲ್ಲವೇ? ಯಾರೂ ಇಲ್ಲವೇ? ಹಾಗಿದ್ದರೆ ಇದು ಜಯಪತ್ರವೇ? ನಾವು ನಿಮ್ಮ ಪಣವನ್ನು ಸ್ವೀಕರಿಸಿದ್ದೇವೆ. ಶ್ರೀ ಶ್ರೀ ರಾಘವೇಂದ್ರ ಯತಿಗಳೇ, ತಾವೇ. ನಾನು ಧನ್ಯನಾದೆ.
ತಾವು ಪವಾಡ ಪುರುಷರು, ಶ್ರೇಷ್ಠ ಯತಿಗಳು. ಈ ಹುಲು ಮಾನವ ತಮಗೆ ಸರಿಸಾಟಿಯೇ? ತಮ್ಮೊಡನೆ ಪಂಥವೇ? ಹೌದು, ತಾವು ಮಹಿಮಾನ್ಯರು. ಅಂದು ತಂಜಾವೂರಿನ ರಾಜ ನೀಡಿದ ರತ್ನಹಾರವನ್ನು ಯಜ್ಞಕುಂಡಕ್ಕೆ ಅರ್ಪಿಸಿದಿರಿ. ರಾಜ ಅನುಮಾನಿಸಿದ. ಅದನ್ನು ಕಂಡ ತಾವು ಅದೇ ಯಜ್ಞಕುಂಡದಿಂದ ರತ್ನಹಾರವನ್ನು ತೆಗೆದು ತೋರಿಸಿದಿರಿ. ರಾಜನು ಶರಣಾಗುವಂತೆ ಮಾಡಿದಿರಿ. ಬಿಸಿಲಿನಿಂದ ಅಳುತ್ತಿದ್ದ ಶಿಶುವಿಗೆ ಸಾಟಿ ಇಲ್ಲದ ನೆರಳು ನೀಡಿದ ಅಸಮ ಮಹಿಮರೂ ನೀನು. 12 ವರ್ಷ ಕ್ಷಾಮದಿಂದ ಬಳಲುತ್ತಿದ್ದ ತಂಜಾವೂರಿಗೆ ನಿತ್ಯ ಅನ್ನದಾನವ ಮಾಡಿ ಮಳೆ ಬರಿಸಿ ಬರ ಪರಿಹರಿಸಿದ ಅಪೂರ್ವ ಸಿದ್ಧರು ತಾವು. ಕೈಯಲ್ಲಿದ್ದ ಮೃತ್ತಿಕೆಯನ್ನು ಚಿನ್ನವಾಗಿಸಿ ಆ ನಿರ್ಗತಕನಿಗೆ ನೀಡಿ ಅವನ ಬಡತನದ ನೀಗಿಸಿದ ಕಾಮಧೇನು ನೀವು. ಬೆಂಗಾಡಿನಲ್ಲಿ ತೀರ್ಥ ಪೋಷಣೆ ಮಾಡಿ ನೀರಿನ ಹೊರತೆಯನ್ನು ಚಿಮ್ಮಿಸಿದ ಕಲ್ಪವೃಕ್ಷ ತಾವು. ಆದ್ವಾನಿಯ ನವಾಬರು ನೈವೇದ್ಯ ರೂಪವಾಗಿ ಮುಚ್ಚಿ ತಂದಿಟ್ಟ ನಿಷಿದ್ಧವಾದ ಮಾಂಸವನ್ನು ಫಲಪುಷ್ಪವನ್ನಾಗಿ ಮಾಡಿದ ಅನುಪಮ ಚರಿತರು ತಾವು. ಹೌದು, ತಾವು ಮಹಿಮಾನ್ಯರು. ಹೌದು, ನಾವು ಮಹಿಮೆ ಮತ್ತು ಪವಾಡಗಳನ್ನು ತೋರಿಸಿರುವೆ. ಶ್ರೀಮದ್ ಆಚಾರ್ಯರು ಮೊದಲಾದ ಮಹಾನುಭಾವರು ಸಾಕಷ್ಟು ಪವಾಡಗಳನ್ನು ತೋರಿಸಿದರು. ಇವುಗಳ ಹಿಂದೆ ಯೋಗ ಸಿದ್ಧಿ ಇದೆ, ಶಾಸ್ತ್ರಗಳ ತಳಹದಿ ಇದೆ. ಇದು ಸಾಧ್ಯವಾಗುವುದು ಭಗವಂತನ ಅನುಗ್ರಹ ಇದ್ದವರಲ್ಲಿ ಮಾತ್ರ. ಶಾಸ್ತ್ರಗಳಿಲ್ಲದೆ ಬರೀ ಪವಾಡಗಳಿಂದ ಗುರುಗಳೆನಿಸಿಕೊಳ್ಳುವ ಜನರಿಂದ ದೂರವಿದೆ. ನಾವಿಂದು ಪವಾಡದ ಮೂಲಕ ಮುಕ್ತಿ ತೋರಿಸುವ ಪಥದಲ್ಲಿದ್ದೇವೆ. ವೀಣಾನಾದ ಪರವಮ್ಮನೆ. ಮುಷಿಕನ ವೇಷದ ಸ್ತ್ರೀ ವ್ಯಕ್ತಿ ಅವರ ಹಿಂದೆ ಬಂದು ನಿಂತಿದೆ. ಹೌದು, ವೀಣಾ ನುಡಿಸ್ಲಿಕ್ಕೆ ಅವ್ರ ಕೈಯೊಳಗೆ ತಗೊಂಡು ಕೊಡ್ಲೇನ ಆ ವೀಣಾದೊಳಗ ಹೊಕ್ಕಂಗಾಯ್ತು ನೋಡ್ರಿ. ಹೌದು, ಅವರ ಬೆರಳುಗಳು ತಂತಿಗಳ ಮೇಲೆ ಓಡಾಡುತ್ತಿದ್ರು, ಅವರಿಂದ ನುಡಿಸ್ಲಿಕ್ಕೆ ಆಗುತ್ತಿದೆ. ಹೌದು, ಅವರ ಕೈಗಳನ್ನು ಯಾರೋ ತಡೆಯುತ್ತಿದ್ದಾರೆ. ಹೌದು. ಏನಿದು ವಿಚಿತ್ರ? ಏನಿದು ವಿಚಿತ್ರ?
ಸಭಿಕರೇ, ನಿರ್ಣಯ ಏನೆಂಬುದು ತಮಗೇ ವಿದಿತವಾಗಿದೆ. ಸ್ವಾಮಿ, ಜಗತ್ಪತಿಯ ಆರಾಧನೆಗೆಂದು ಸನ್ಯಾಸ ಸ್ವೀಕರಿಸಿದೆ. ಸಾಕ್ಷಾತ್ ಸರಸ್ವತಿಯಿಂದಲೇ ಮಂತ್ರೋಪದೇಶದ ಯೋಗ ಲಭಿಸಿದೆ. ನನ್ನದು ಪ್ರಾರಬ್ಧ ಫಲ. ಸ್ಪರ್ಶ ಯೋಗ ಮಾತ್ರದಿಂದ ನನ್ನಲ್ಲಿನ ಆತ್ಮಕ್ಕೆ ವಿಮುಕ್ತಿಯ ಯೋಗ ಲಭಿಸಿದೆ. ನನಗಿಂದು ಮುಕ್ತಿಯ ಫಲ. ನನಗಿಂದು ಮುಕ್ತಿಯ ಫಲ. ನನಗಿಂದು ಮುಕ್ತಿಯ ಫಲ. ಮುಕ್ತಿಯ ಫಲ. ಪಂಡಿತರು, ನಿಮ್ಮ ಪಂಥದಂತೆ ನಾವೀಗ ಶ್ರೀ ಶ್ರೀ ರಾಘವೇಂದ್ರ ಗುರುಗಳೇ, ಸೋತವರು ನೀವು ಅಲ್ಲ, ನಾನು. ನಿಮ್ಮ ಮಹಿಮೆಯನ್ನು ಅರಿಯದೇ ಹೋದೆ. ತಮ್ಮ ಪೂರ್ವಾಶ್ರಮದ ಪತ್ನಿಯ ದುರ್ಮರಣದ ಆ ಆತ್ಮಕ್ಕೆ ತಮ್ಮ ಪೂಜ್ಯ ಸ್ಪರ್ಶ ಮಾತ್ರದಿಂದ ಪವಿತ್ರಳನ್ನಾಗಿ ಮಾಡಿ ಸದ್ಗತಿಯೇ ಕರುಣಿಸಿದಿರಿ. ಅದಕ್ಕಾಗಿಯೇ ರಚಿತವಾದ ತಮ್ಮ ಮಹಿಮೆಯ ಭಾಗವಿದು. ಅರಿಯದೆ ಹೋದ ಈ ಅಜ್ಞಾನಿಯ ಸೊಕ್ಕನ್ನೂ ಕೂಡ ಮುರಿದಿರಿ. ನಾನಿಂದು ತಮಗೆ ಶರಣಾಗತನಾಗಿದ್ದೇನೆ. ನನ್ನನ್ನು ತಮ್ಮ ಶಿಷ್ಯನಾಗಿ ಸ್ವೀಕರಿಸಿ ಗುರುವರ್ಯ. ತಥಾಸ್ತು. ಸೂರ್ಯ ಸೂರ್ಯ, ಚಂದ್ರ ಚಂದ್ರ, ಅಗ್ನಿ ಅಗ್ನಿ, ನಕ್ಷತ್ರಗಳು ನಕ್ಷತ್ರಗಳು, ಗ್ರಹಗಳು ಗ್ರಹಗಳು ಮುಂತಾದ ಜ್ಯೋತಿಗಳೆಲ್ಲ ಮುಂತಾದ ಜ್ಯೋತಿಗಳೆಲ್ಲ ಒಟ್ಟುಗೂಡಿಸಿದರು ಶ್ರೀ ರಾಘವೇಂದ್ರ ಹೃದಯರ ಹೊರಹೊಮ್ಮುವ ಪ್ರಕಾಶದ ಮುಂದೆ ಸಣ್ಣ ದೀಪದಂತೆ ಭಗವಂತ ನಮ್ಮಿಂದ ಮಾಡಿಸಿದ ಪವಾಡಗಳೆಲ್ಲ ಲೋಕ ಉಪಕಾರಕ್ಕಾಗಿ, ಹಾಗೆ ರಚಿಸಿದ ಗ್ರಂಥಗಳೆಲ್ಲ ತತ್ವಜ್ಞಾನದ ಮರ್ಮದ ಅರಿವಾಗಿವೆ. ವಿಷ್ಣು ಸಕಲ ಗುಣಪೂರ್ಣನು, ಬ್ರಹ್ಮ ಶಬ್ದ ವಾಚ್ಯನಾದವರು, ಪ್ರತಿಜ್ಞೆಗೈಯುವ ಶ್ರದ್ಧೆ, ಅದನ್ನು ನಡೆಸುವ ಸಾಮರ್ಥ್ಯ, ಎರಡನ್ನು ಆ ಶ್ರೀಹರಿಯ ಅನುಗ್ರಹದಿಂದ ಪ್ರೇರೇಪಿಸಿಕೊಂಡೆ. ಮತ್ತೊಬ್ಬರ ಶ್ರೇಯಸ್ಸಿಗಾಗಿ ಬಿಟ್ಟು ಕೊಡುವ ತ್ಯಾಗವನ್ನು ಆ ಭಗವಂತ ಕರುಣಿಸಿದ. ನಮ್ಮ ವಾಸ ಈ ಇಹಲೋಕದಲ್ಲಿ ಇನ್ನು 2 ದಿನಗಳು ಮಾತ್ರ. ಶ್ರೀರಾಮದೇವನು ಸೀತಾ ಸಮೇತ ಪಾವನಗೊಳಿಸಿದ ಸ್ಥಳ ಮಂಚಾಲೆಯ ತುಂಗಾತಟ. ವೃಂದಾವನವು ಅಲ್ಲಿ ನಿರ್ಮಾಣಗೊಳ್ಳುತ್ತಿದೆ. ನಾವಿನ್ನು ಹೆಚ್ಚು ಹೊತ್ತು ಇಲ್ಲಿ ನಿಲ್ಲುವ ಹಾಗಿಲ್ಲ. ನಾಡಿದ್ದು ಸೂರ್ಯೋದಯಕ್ಕೆ ನಾವು ಅಲ್ಲಿರಲೇಬೇಕು. ನಾವೀಗ ಹೊರಡಬೇಕು. ಹೊರಡುತ್ತೇವೆ. ಸುಕ್ಷೇಮಮಸ್ತು. ನಾರಾಯಣ ನಾರಾಯಣ ನಾರಾಯಣ. ಗುರುಗಳೇ, ನಾವು ಬರಬಹುದೇ? ನಾವು ಬರುತ್ತೇವೆ. ನಮಗೂ ಆ ಭಾಗ್ಯ ಸಿಗಲಿ. ನೋಡಲು ಧೈರ್ಯವಿದ್ದರೆ ಬನ್ನಿ. ನೋಡುವುದಕ್ಕೆ ಧೈರ್ಯವೇಕೆ ಬೇಕು? ಅಸಹನೀಯವಾದ ದಾರುಣ ದೃಶ್ಯವನ್ನು ನೋಡಲಿಕ್ಕೆ ಹೊರಟಿದ್ದೇವೆ. ಆ ಧೈರ್ಯ ಚೈತನ್ಯ ನಿಮ್ಮಲ್ಲಿದ್ದರೆ ಅವಶ್ಯ ಬರಬಹುದು. ಗುರುಗಳೇ, ತಮ್ಮ ಪಾದಸ್ಪರ್ಶ ಮಾಡಬಹುದು? ಕಾಲ ಮೀರುತ್ತಿದೆಯ. ನಾವು ಹೆಚ್ಚು ಹೊತ್ತು ಇಲ್ಲಿ ನಿಲ್ಲುವ ಹಾಗಿಲ್ಲ. ಹೊರಡಬೇಕು. ನೀವೆಲ್ಲ ನಿಲ್ಲುವುದಾದರೆ ಇಲ್ಲಿಯೇ ನಿಂತು ಬಿಡಿ. ನೀವು ಇನ್ನು ಮುಂದೆ ನಮಗೆ ಸಿಗುವುದಿಲ್ಲ. ಹಾಗಾಗಿ ಒಂದು ಪ್ರಶ್ನೆ ಕೇಳಬೇಕಿತ್ತು ಗುರುಗಳೇ. ಏನು? ಅಂದು ಸಭೆಯಲ್ಲಿ
ನುಡಿಸುತ್ತಿದ್ದ ವೀಣೆಯನ್ನು ಮಧ್ಯದಲ್ಲಿ ನಿಲ್ಲಿಸಿ ಕೆಳಗಿಟ್ಟು ಬಿಟ್ಟಿರಲ್ಲ, ಕಾರಣವೇನು ಗುರುಗಳೇ? ಅಪಸ್ವರ ಬಂತು. ಸ್ವರ ಜೀವನವಾದವರಿಗೆ ಅಪಸ್ವರ ಮೃತ್ಯು ಇದ್ದಂತೆ. ಅದು ಹೇಗೆ ಹುಟ್ಟಿತೋ ಗೊತ್ತಾಗಲಿಲ್ಲ. ಅದನ್ನು ಗೊತ್ತು ಹಚ್ಚಬೇಕೆಂದೇ ನುಡಿಸುವುದನ್ನು ನಿಲ್ಲಿಸಿ ಕೆಳಗಿಡಬೇಕಾಯಿತು. ಅದು ಯಾರ ಕೈ, ಯಾಕೆ ಹಾಗೆ ನುಡಿಸುತ್ತಿತ್ತು, ಅದರ ಉದ್ದೇಶವೇನಿತ್ತು? ಇದೆಲ್ಲ ಬೆನ್ನಟ್ಟಿ ಬಂದ ಪೂರ್ವಾರ್ಜಿತ. ಮಾಡಿ ಮುಗಿಸುವವರೆಗೆ ಕರ್ಮ ನಮ್ಮ ಅಧೀನ. ಮಾಡಿ ಮುಗಿಸಿದ ಮೇಲೆ ನಾವು ಕರ್ಮದ ಅಧೀನ. ಅಂದರೆ ನಿಮ್ಮ ಪೂರ್ವಾಶ್ರಮ ಜೀವನದ ಪೂರ್ವಾರ್ಜಿತವೋ ಅಥವಾ ಸನ್ಯಾಸ ಜೀವನವು ಪೂರ್ವಾರ್ಜಿತವೋ? ಮೌನವೇಕೆ ಗುರುಗಳೇ? ಅನುಮಾನ ಅಡ್ಡ ಬಂತೆ, ಅಭಿಮಾನ ಅಡ್ಡ ಬಂತೆ. ಹೇಳಿಬಿಡಿ ಗುರುಗಳೇ. ಅಲ್ಲಲ್ಲ, ಪರಮ ಪೂಜ್ಯ ಪರಮಹಂಸ 1008 ಶ್ರೀ ಶ್ರೀ ರಾಘವೇಂದ್ರ ತೀರ್ಥರೇ ಕೇಳಲಿ ಪಾಪ ಅಪೇಕ್ಷೆ ಪಟ್ಟಿದ್ದಾರೆ. ಅಷ್ಟೊಂದು ಮರ್ಯಾದೆಯ ದೂರಾನ್ವಯ ನಮಗೂ ನಿಮಗೂ ಅಗತ್ಯವಿಲ್ಲ ಶ್ರೀನಿವಾಸ. ಆದರೂ ಲೋಕ ಮತ್ತೆ ನನ್ನಾದರೂ ಅಂದುಕೊಳ್ಳಬಾರದು ನೋಡು. ಲೋಕ ಕಂಜಿ ನಡೆಯುತ್ತೀರಾ? ಲೋಕಬಾಹಿರನಾದ ಮೇಲೂ ಅದೇ ಇರುವುದು ಮೋಸು ಅಪ್ಪಣ್ಣ. ಸನ್ಯಾಸಿಗೂ ಲೋಕಾಚಾರ ತಪ್ಪಿದ್ದಲ್ಲ. ಲೋಕಹಿತಕ್ಕಾಗಿ ಎಲ್ಲವನ್ನೂ ಮಾಡುತ್ತೇವೆಂಬ ಜಂಭವೇ ನಮಗೇನು? ಮುಕ್ತಿಯ ಪರಮ ಜ್ಞಾನ ಪ್ರಾಪ್ತಿಯಾಗುತ್ತದೆ ಇದೇ ಜನ್ಮದಲ್ಲಿ. ಇದರಿಂದ ಅಲ್ಲೇನು ಮತ್ತೆ ಯಾತ್ರೆಯಿಂದ ಆಗ್ತದೆ? ಮೂಗು ಹಿಡ್ಕೊಂಡು ಕೂಡುದ್ರಿಂದ ಆಗ್ತದೇನು? ಆಗುವಂತಿದ್ದರೆ ಯಾತರಿಂದಲೂ ಆಗಬಹುದು. ಅದು ಅವನ ಅನುಗ್ರಹ. ಅಪ್ಪಣ್ಣ, ವೇದಾಂತ ಭಾಷ್ಯ ಹೋಗಲಿ, ಅಲಂಕಾರ ಶಾಸ್ತ್ರ ಓದಿದ್ದೂ ವ್ಯರ್ಥವಾಯಿತಲ್ಲ. ಆನಂದವರ್ಧನ ಧ್ವನ್ಯಾಲೋಕದಾಗ ಹೇಳಿದ್ದು ನೆನಪಿಲ್ಲೇನು? ವೀತರಾಗನಾಗಿದ್ದರೂ ಅವನ ಕಿವಿಗೆ ವೀಣೆಯ ಕೊಣಿತ ಕಾಗೆಯ ಕೂಗಿನ ಹಾಗೆ ಕೇಳೋದಿಲ್ಲ. ನಾನು ಸರಸ್ವತಿಯ ಜೀವನದೆಡೆಗೆ ಲಕ್ಷ್ಯವನ್ನೇ ಕೊಡಲಿಲ್ಲ. ತಂತಿ ನಡುಗದಷ್ಟು ದೂರವಿದೆ. ಹಾಗೆ ಬರೀ ನನ್ನೆಡೆಗೆ ಲಕ್ಷ್ಯ ಕೊಟ್ಟಿದ್ದನು. ತಂತಿಯ ಮೇಲೆ ತಂತಿ ಬಿದ್ದ ಹಾಗೆ. ಪರಿಣಾಮ ಅಪಸ್ವರ. ಆ ಸರಸ್ವತಿಯ ವೀಣೆಯಲ್ಲಿ ಅಪಸ್ವರ. ನೀವು ಏನೇ ಹೇಳಬಹುದು, ಆದರೆ ಆ ಭಗವಂತನ ಅನುಗ್ರಹದ ತರ್ಕ ನನಗೆ ಇವತ್ತು ಗೊತ್ತಾಯಿತು. ಹೂವಿಗಿಂತ ಪರಿಮಳ ಸೂಕ್ಷ್ಮ ಅಲ್ಲೇ. ಐಹಿಕ ಬಿಟ್ಟು ವೀಣೆಯ ಅಲೌಕಿಕಕ್ಕೆ ಗಂಟು ಬಿತ್ತು. ಹೂವು ಬಿಟ್ಟು ಪರಿಮಳಕ್ಕೆ ಗಂಟು ಬಿತ್ತು. ಆ ಹಯಗ್ರೀವ ದೇವರು ಅದಕ್ಕೂ ಪೆಟ್ಟು ಹಾಕಿದರು. ಈಗ ಹೂ ಹುಟ್ಟಿಸಿದ ಪರಿಮಳದ ಜಾಡು ಹಿಡಿದು ಪರಿಮಳದ ಹೂವು ಏನಾದರೂ ಸಿಕ್ಕರೆ ಈ ಆತ್ಮದ ಆವರಣ ಹರಿದು ಹೋಗಬಹುದು. ಸನ್ಯಾಸದ್ದು ವಿಕೃತಗತಿ. ಮೇಲಿಂದ ಕೆಳಗೆ ಬರಬೇಕು. ನೆಲದಲ್ಲಿ ಬೇರು ಇಳಿದ ಮೇಲೆ ನಕ್ಷತ್ರದ ಹೂವು ಅರಳಿಸಬೇಕು. ಅದು ಪರಿಮಳದ ಪಥ. ಸತ್ತ ಮ್ಯಾಲು 100 ವರ್ಷ ಇರಬೇಕು, 100 ವರ್ಷ ಇರಬೇಕು. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಹೇಳಿಬಿಡಿ ಗುರುಗಳೇ. ಈಗ ಮುಖ್ಯ ಆಗಬೇಕಾದದ್ದು ಈ ನಶ್ವರ ದೇಹದ ಅಹಂಕಾರ ಚೂರು ಚೂರಾಗಬೇಕು. ಎಲು ರಕ್ತ ಮಾಂಸಗಳ ಈ ದೇಹದಿಂದ ಆತ್ಮಕ್ಕೆ ಮುಕ್ತಿ ಸಿಗಬೇಕು. ಆತ್ಮಕ್ಕೆ ಎಷ್ಟು ಆವರಣವಪ್ಪ?
ಲಭ್ಯವಾಗದ ಆ ಕಾಲ ಪುರುಷನ ದರ್ಶನ ಭಾಗ್ಯ ಸಿಕ್ಕಿತು. ಇಲ್ಲಿಯವರೆಗೆ ಪಡೆದದ್ದು ಆಯಿತು. ಇನ್ನು ಹುಡುಕಬೇಕು. ದಾರಿ ನಡೆಯುವುದು ಇನ್ನೂ ದೂರವಿದೆ. ಆದರೆ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಅಲ್ಲಿ ಮುಟ್ಟಲೇಬೇಕು. ಮುಟ್ಟಬೇಕು ಖರೆ, ಆದರೆ ದಾರಿ ಸಾಗಬೇಕಲ್ಲ. ನಾರಾಯಣ ನಾರಾಯಣ ನಾರಾಯಣ, ಶ್ರೀಹರಿ ಶ್ರೀಹರಿ ಶ್ರೀಹರಿ. ನಂಬದಿರು ಈ ದೇಹ ನಿತ್ಯವಲ್ಲ, ನಂಬದಿರು ಈ ದೇಹ ನಿತ್ಯವಲ್ಲ. ಅಂಬುಜಾಕ್ಷನ ಭಜಿಸಿ ಸುಖಿಯಾಗು ಮನವೇ, ನಂಬದಿರು ಈ ದೇಹ ನಿತ್ಯವಲ್ಲ. ಎದು ರಕ್ತ ಮಾಂಸಗಳ ಮೇಲೆ ಚರ್ಮದ ಹೊದಿಕೆ, ಒಳಗೆ ಮಲಮೂತ್ರಾದಿ ಕ್ರಿಮಿಗಳಿಹವು. ಹಲವು ವ್ಯಾಧಿಯ ಬೀಡು ಪಂಚಭೂತದ ನಾಡು, ಹಲವು ವ್ಯಾಧಿಯ ಬೀಡು ಪಂಚಭೂತದ ನಾಡು. ಇದನೆಚ್ಚಿ ನೀ ಕೆಡಬೇಡ ಮನುಜ, ಇದನೆಚ್ಚಿ ನೀ ಕೆಡಬೇಡ ಮನುಜ. ನಂಬದಿರು ಈ ದೇಹ ನಿತ್ಯವಲ್ಲ, ನಂಬದಿರು ಈ ದೇಹ ನಿತ್ಯವಲ್ಲ. ಅಂಬುಜಾಕ್ಷರ ಭಜಿಸಿ ಸುಖಿಯಾಗು ಮನವೇ, ನಂಬದಿರು ಈ ದೇಹ ನಿತ್ಯವಲ್ಲ. ಸತಿಸುತರು ಹಿತರೆಂದು ಮತಿ ಮರೆತು ಮಮತೆಯಲ್ಲಿ, ಅತಿಕಾಂಕ್ಷೆಯಿಂದ ದುರ್ವಿಷಯ ಬಲಿದು, ಸತತ ಲಕ್ಷ್ಮೀಪತಿಯ ಶರಣನೆದೆಯ ಪರದ, ಸತತ ಲಕ್ಷ್ಮೀಪತಿಯ ಶರಣನೆದೆಯ ಪರದ. ಗತಿ ಶೂನ್ಯನಾಗಿ ನೀ ಕೆಡಬೇಡ ಮನುಜ, ಗತಿ ಶೂನ್ಯನಾಗಿ ನೀ ಕೆಡಬೇಡ ಮನುಜ. ನಂಬದಿರು ಈ ದೇಹ ನಿತ್ಯವಲ್ಲ, ನಂಬದಿರು ಈ ದೇಹ ನಿತ್ಯವಲ್ಲ. ಅಂಬುಜಾಕ್ಷರ ಭಜಿಸಿ ಸುಖಿಯಾಗು ಮನವೇ, ನಂಬದಿರು ಈ ದೇಹ ನಿತ್ಯವಲ್ಲ, ನಂಬದಿರು ಈ ದೇಹ ನಿತ್ಯವಲ್ಲ. ಮುಹೂರ್ತ ಮೀರ್ತದ ರೀ, ಅಷ್ಟೊಳಗಾಗಿ ನಾವು ಅಪ್ಲಾಗಿ ಇರಬೇಕು. ಹ್ಯಾಂಗ್ ಹೋಗುದು ಇಂಥ ತುಂಬಿನ ನದ್ಯಾಗ? ಹ್ಯಾಂಗ ಅವನು ಹೋಗ್ಬೇಕು, ಜೀವ ಕೊಟ್ಟವನು ಹೋಗ್ಬೇಕು. ಜೀವ ಕೊಟ್ಟ ಮೇಲೆ ಹೋಗುದೇಕಲ್ರಿ? ಹೌದಾಚಾರ, ನೀವೇನೋ ಜೀವ ಕೊಡ್ತೀರಿ ಖರೆ, ಆ ಅಂಗಡಿಗಾರ ತಯಾರಾಗ್ಬೇಕಲ್ಲ ತನ್ನ ಜೀವ ಕೊಡ್ಲಿಕ್ಕೆ. ನೀರು ಮಕ್ಕಳವರು ಅವ್ರೇನ್ ಜೀವ ಕೊಡಂಗಿಲ್ಲ, ಕೊಡಬೇಕಾಗಿಲ್ಲ. ಏನಪ್ಪ ನಮ್ಮನ್ನ ಅಂತ ವೈದ್ಯ ಈಗ ನಾವೇನ್ರಿ ಅದಕ್ಕೆ ಇದ್ದೇವೆ. ಬಂದ್ರ ಒಯ್ತಾವ್ ಬಿಡ್ರಿ. ತುಂಬವ ತುಂಬ ಹರಾಕತ್ತಾಳ. ಬರ ಗಟ್ಟದಿರಿ, ಬರ್ತೀರಿ. ಮುಹೂರ್ತ ಮೀರ್ತದೆ, ನೀವು ಬರ್ತಿದ್ರ ಬರ್ರಿ, ಇಲ್ಲ ನಾನು ಒಬ್ಬರೇ ಹೋಗ್ತೀನಿ. ಏನ್ ಕಡಿಮೆ ಸ್ವಲ್ಪ ತಡೀರಿ, ನಾನು ಬರ್ತೀನಿ. ಸ್ವಲ್ಪ ತಡೀರಿ, ಬಿಡ್ಬೇಡ್ರಿ ದೋಣಿ. ಬಾರುವ ಬಾ, ಇಷ್ಟಾಗ ಹಾಯ ಮಾಡ್ಕೊಂಡು ಬಂದಿ. ಸ್ವಲ್ಪ ತಡ ಬಂದಿದ್ದು ನಡೀತಿತ್ತಲ್ಲ. ತಡೆಯೋದಾಗ್ಲಿಲ್ರಿ, ಅಷ್ಟು ದೂರದಿಂದ ಓಡೋಡಿ ಬಂದೇನ್ರಿ. ಅಂಥವ್ರನ್ನ ನೋಡೋದಂದ್ರ ಎಲ್ಲಾರು ಸಿಕ್ಕಿದ್ರ. ಯಾವ ಊರಿಂದ ಬಂದೀವ? ತ್ರಾವಣಕೋರ್ದಿದ್ದಾರಿ. ಏನು ತ್ರಾವಣಕೋರ್ದಿಂದ? ಯಾರು ಚಂದ್ರಮತಿ ಏನು ಗುರ್ತ ಸಿಗ್ಲಿಲ್ವಾ? ಗುರುಗಳ ಪಾದದರ್ಶನ ಆಗ್ತದಲ್ರಿ? ಆಗ್ತದ. ನಾವು ಅತ್ಲಾಗ ಹೋದ್ರ ಆಗ್ತದ. ಸ್ವಾಮಿಗಳು ವೃಂದಾವನ ಪ್ರವೇಶ ಎಷ್ಟೊತ್ತಿಗೆ ಮಾಡ್ತಾರಂತ? ಸೂರ್ಯೋದಯ ಆದ್ಮೇಲೆ 2 ಗಳಿಗೆ ನಂತರ ಮಾಡ್ತಿರ್ಬೇಕು. ಹೌದು, ಇಷ್ಟೆಲ್ಲ ಗೊತ್ತಿದ್ದು ಆಯ್ತಾ ಮೇಡಮ್, ನೀವೆಲ್ಲಿ ಹೋಗಿದ್ರಿ? ಅದು ಉತ್ತರ ಪ್ರದೇಶದಿಂದ ಪಂಡಿತರು ಬಂದಿದ್ದರು. ಸ್ವಾಮಿಗಳು ಅವರಿಗೆ ಇಚ್ಛಾ ಭೋಜನ ಮಾಡಿಸಿದರು. ಅವರನ್ನು ನದಿ ದಾಟಿಸಿ ಕಳಿಸಿ ಬಾ ಅಂತ ಸ್ವಾಮಿಗಳೇ ಹೇಳಿದ್ರಂತ ನಾ ಅಲ್ಲಿ ಹೋಗಿದ್ದೆ. ಹೋದ ಮೇಲೆ ಅಲ್ಲೇ ಸಿಕ್ಕಿ ಬಿದ್ದೆ. ನದಿ ರಾತ್ರಿ ತುಂಬಿ ಬಂದಿತ್ತು.
ಸ್ವಾಮಿಗಳನ್ನು ನೋಡೋ ಭಾಗ್ಯ ಸಿಗ್ತದಲ್ಲ ನಮ್ಗೆ. ಏನಿದು ಶಂಕನಾದ? ಎಲ್ಲಿ ಸ್ವಾಮಿಗಳು ವೃಂದಾವನ ಪ್ರವೇಶ ಮಾಡಿದಿರೋ ಏನು? ಸ್ವಾಮಿಗಳ ಅಂತದರ್ಶನ ತಪ್ಪದು ನಮ್ಗೆ ಅಲ್ಲ. ಏನು ಮಾಡೋದು? ಲಭ್ಯದಲ್ಲಿಲ್ಲ. ಸ್ವಾಮಿ, ನನ್ನ ಗುರು ಸ್ತೋತ್ರ ಕೇಳಿಲ್ಲ ನೀವು. ನಿಮಗೆ ಕೇಳಿಸಬೇಕೆಂದು ಎಷ್ಟು ಆಶಾ ಇತ್ತು. ಆಗಲಿಲ್ಲ. ಹೋಗಿದ್ದು ಹೋಗೋಣ. ಲಭ್ಯದಾಗಿದ್ದು ಆಗ್ತದೆ. ದೋಣಿ ತಯಾರಾಗಲ್ಲ, ಹತ್ತು ಬರ್ರಿ. ಏತಂ ಸ್ತೋತ್ರಂ ಸಂಚಾರ ಪುರೋ ಬೃಂದಾವನಾಂತಿಕೆ ದೀಪ ಸಂಯೋಜಾ ಜ್ಞಾನಂ ಪುತ್ರಲಾಭೋ ಭವೇದ್ಧ್ರುವಂ ಪರವಾದಿ ಜಿಯೋತಿರ್ವ್ಯಕ್ತಿ ಜ್ಞಾನ ಭಕ್ತಾದಿವರ್ಧನಂ ಸರ್ವಾಭಿಷ್ಟ ಪ್ರವೃತ್ತಿ ಸ್ಯಾನತ್ಕಾರ ವಿಚಾರಣ ರಾಜಚೋರ ಮಹಾವ್ಯಾಘ್ರ ಸರ್ಪ ನಕ್ಕಾದಿ ಪೀಡನಂ ನದಾಯತೆ ಸುಖೋಕಸ್ಯ ಭಗವನ್ನಾಪಿ ಸಂಶಯಃ. सहस्रशीर्षा पुरुषः सहस्रम् विश्वतो धृत्वा अत्यतिष्ठद्दशाङ्गुलम् पुरुष एवेदगुं सर्वम् यद्भूतं यत्र भव्यम् तत्त्वस्येषानः यदस्मेनातिरोहति एतावानस्य महिमा ಶ್ರೀನಿವಾಸ, ಹೊತ್ತು ಎಷ್ಟಾಯಿತು? ಹೊತ್ತು ತೀರ ಸಮೀಪಕ್ಕೆ ಬಂದಿದೆ ಗುರುಗಳೇ. ಪ್ರಾರಂಭಿಸೋಣವೇ? ಅಪ್ಪಣ್ಣ ಬಂದನ? ಅಪ್ಪಣ್ಣ ಬಂದಿಲ್ಲ. ಹಾಗಿದ್ದರೆ ಇನ್ನು ತಡ ಮಾಡುವಂತಿಲ್ಲ. ಇನ್ನು ತಡ ಮಾಡಿದರೆ ಕಾಲನು ಹತ್ತು ಮೀರಿದಂತಾಗುತ್ತದೆ. ಪ್ರಾರಂಭವಾಗಲಿ. ನಾವಿನ್ನು ನಿಮ್ಮ ಕಣ್ಣಿಂದ ಮರೆಯಾಗುತ್ತಿದ್ದೇವೆ. ನಮ್ಮನ್ನು ನಿಮ್ಮಲ್ಲಿಗೆ ಕಳುಹಿಸಿದ ಭಗವಂತನೇ
ನಮ್ಮನ್ನು ಮರಳಿ ಕರೆಯಿಸುತ್ತಿದ್ದಾನೆ. ಅವನು ಕಳಿಸಿದಾಗ ಬರಬೇಕು, ಕರೆದಾಗ ಹೋಗಬೇಕು. ನಾವು ಹೊರಡುತ್ತಿರುವುದಕ್ಕೆ ನೀವಾರು ದುಃಖಿಸಬಾರದು. ಶಾಸ್ತ್ರಗಳು ಹೇಳುವುದನ್ನು ಕೇಳಿ, ಶಾಸ್ತ್ರಜ್ಞರ ಮಾತುಗಳನ್ನು ಕೇಳಿ. ಸೋತ್ತಮರಲ್ಲಿ ಭಕ್ತಿ, ಸಮಾನರಲ್ಲಿ ಸ್ನೇಹ ಭಾವ, ಹಿರಿಯರಲ್ಲಿ ವಾತ್ಸಲ್ಯ ಭಾವ, ಇವೇ ಜೀವನದ ಶ್ರೇಷ್ಠ ಮೌಲ್ಯಗಳು. ಲೋಕಕ್ಕಾಗಿ, ಲೋಕೇಶ್ವರನಿಗಾಗಿ ನಾವು ಎಂಬ ಸಮರ್ಪಣ ಭಾವವೇ ನಿಜವಾದ ಅಧ್ಯಾತ್ಮ. ನಿಮ್ಮ ಎಲ್ಲ ಕರ್ಮಗಳನ್ನು ಆ ಭಗವಂತನಿಗೆ ಸಮರ್ಪಿಸಿರಿ. ಯಥಾಯೋಗ್ಯವಾದ ಶಾಸ್ತ್ರಗಳ ಶ್ರವಣ, ಅಧ್ಯಯನ, ಸಂರಕ್ಷಣೆ, ಪ್ರಸಾರ ಇವು ನೀವು ಸಲ್ಲಿಸುವ ಉತ್ಕೃಷ್ಟ ಸೇವೆಗಳು. ಇನ್ನು ಮೇಲೆ ವೀಣಾನಾದ ಹೊರಡುವುದಿಲ್ಲ. ಎಷ್ಟೇ ಆದರೂ ಭಾಷ್ಯದ ತರ್ಕ ಬಿಟ್ಟು ಭಕ್ತಿಯ ಸಮರ್ಪಣೆಗೆ ಬರಲೇಬೇಕು. ದೇವರಿಗೆ ಯಾವುದೂ ಪ್ರೀತಿ, ಶ್ರೀರಾಮನ ಪ್ರೀತಿ, ಶ್ರೀ ಗೋವಿಂದನ ಪ್ರೀತಿ. ನಿಮಗೆಲ್ಲ ಮಂಗಳವಾಗಲಿ. ನಾವಿನ್ನು ತೆರಳುವೆವು. ಇಂದು ಎನಗೆ ಶ್ರೀ ಗೋವಿಂದ ನಿನ್ನಯ ಪಾದಾರವಿಂದವ. ಇಂದು ಎನಗೆ ಶ್ರೀ ಗೋವಿಂದ ಗೋವಿಂದ. ಇಂದು ಎನಗೆ ಶ್ರೀ ಗೋವಿಂದ ಗೋವಿಂದ. ಇಂದು ಎನಗೆ ಶ್ರೀ ಗೋವಿಂದ ನಿನ್ನ ಪಾದಾರವಿಂದವ ತೋರೋ ಮುಕುಂದ ಎಂದಿರುವೆ.
सव्यम् उतामृतत्वस्येषानः यजन्नेनातिरोहति एतावानस्य महिमा अतो ज्यायाविश्वपूरुषः पादोऽस्य विश्वाभूतानि त्रिपादस्यामृतं दिवि त्रिपादोर्ध्वउदैः पुरुषः पादोऽस्येहा भवात् पुनः ततो विश्वं जगक्रामत् शासनानशनेऽभि तस्मात् विराड जायत विराजो अधिपूरुषः स जातो अत्यरिच्यत पश्चाद्भूमिमथो पुरः यत्पुरुषेण हविषा देवायज्ञमतन्वत वसन्तो अस्यासीदाज्यम् ग्रीष्म इद्मः शरद्भविः सप्तास्यासन् परिधयः त्रिसप्तसमिधः कृताः देवायज्ञं तन्वानाः अबध्नन् पुरुषं पशुम् तं यज्ञं बर्हिषि प्रोक्षन् पुरुषं जातमक्रतः तेन देवा अयजन्त तस्मात् यज्ञात् सर्वभूतः ನಿಮ್ಮೆದುರಿಗೆ ಅನ್ನಬೇಕೆಂದು ಈ ಸ್ತೋತ್ರ ತಯಾರು ಮಾಡಿಕೊಂಡು ಬಂದಿದ್ದೆ. ನೀವೇ ಇಲ್ಲ, ಇನ್ಯಾರ ಎದುರಿಗೆ ಅಂದರೆ ಇದನ್ನ? ನಾವು ಇಲ್ಲಿಯೇ ಇದ್ದೇವೆ, ಹೇಳು ಅಪ್ಪಣ್ಣ. ಯೋ ಭಕ್ತ ಗುರು ರಾಘವೇಂದ್ರ ಚರಣಂ ದ್ವಂದ್ವನ್ ವರೆಣ್ಯ ಪಟೇ ನಿತ್ಯಂ ಸ್ತೋತ್ರಂ ದಿವ್ಯಮಿದಂ ಸದಾ ನ ಭವಿತ್ತಸ್ಯಾಸು ಕಿಂಚನ ವಿಂತಿಷ್ಠಾದ ಸಮೃದ್ಧಿರೇವ ಕಮಲನಾಥ ಪ್ರಸಾದೋದಯ ಕೀರ್ತಿ ದಿಗ್ವಿಭೂತಿರತುಲ ಕೀರ್ತಿ ದಿಗ್ವಿಭೂತಿರತುಲ ಸಾಕ್ಷಿ ಹಯ್ಯಾಸ್ತೋತ್ರಹಿ ಕೀರ್ತಿ ದಿಗ್ವಿಭೂತಿರತುಲ ಸಾಕ್ಷಿ ಹಯ್ಯಾಸ್ತೋತ್ರೈಃ ಗುರುಗಳೇ ಗುರುಗಳೇ ನಾವು ಇಲ್ಲಿಯೇ ಇರುತ್ತೇವೆ, ಚಿಂತಿಸಬೇಡ. ಇದಕ್ಕೆ ಸಾಕ್ಷಿ ಈ ಪರಿಮಳ. ಪರಿಮಳ 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 ಪರಿಮಳಾಚಾರ್ಯರಿಗೆ ಜಯವಾಗಲಿ, ಪರಿಮಳಾಚಾರ್ಯರಿಗೆ ಜಯವಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ.
श्रीहर्ष कुलकर्णी, प्रसाद कारजोळ, ओंकार रेवणकर, दासराज आंबेकर, योगेश देशपांडे, टी सत्यविजय, आरवी भट, विनोद सप्पन्नवर, वरद देशपांडे, पद्मा कुलकर्णी, अरविंद कुलकर्णी, पूर्वी राजपुरोहित, स्नेहा जोशी, पवित्रा रेवणकर, निर्मला बट्टल,